ಶಾಂತಿ. ಈ ದಿನ ನಮ್ಮ ಪರಮ ಪ್ರೀತಿಯ ತಂದೆ ಶಿಕ್ಷಕರಾಗಿ ಪರಂಧಾಮದಿಂದ ಬಂದು ನಾವು ಮಕ್ಕಳಿಗೆ ಯಾವ ಜ್ಞಾನ ರತ್ನಗಳನ್ನು ಕೊಡ್ತಾರೆ ಅಂತ ನಾವು ಆತ್ಮಿಕ ಸ್ಥಿತಿಯಲ್ಲಿ ಆತ್ಮಿಕ ವಿದ್ಯಾರ್ಥಿಗಳಾಗಿ ಕಿಂಚಿಂತನ್ ಮಂಥನ್ ಮಾಡ್ತಾ ಕೇಳ್ತಾ ಅನ್ಯರಿಗೂ ತಿಳಿಸ್ತಾ ಹೋಗೋಣ. ಇವತ್ತು ಹೆಡ್ಲೈನ್ಸ್ ಅಲ್ಲಿ ತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ. ಮೊದಲು ಮಕ್ಕಳಿಗೆ ಖುಷಿ ಕೊಡ್ತಾರೆ, ಮೀಟೆ ಬಚ್ಚೆ ಅಂದ್ಬಿಟ್ಟು. ಸಮಯವು ಸಿಕ್ಕಿದರೆ ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಿ. ಯಾವ ಜ್ಞಾನ ಬಿಂದುಗಳನ್ನು ಕೇಳುತ್ತೀರೋ ಅದನ್ನು ರಿವೈಸ್ ಮಾಡಿಕೊಳ್ಳಿ. ಓಂ ಶಾಂತಿ ಅಕ್ಕ. ಓಂ ಶಾಂತಿ ಅಕ್ಕ. ಬಾಬಾ ಇವತ್ತು ತಿಳಿಸ್ತಾ ಇದ್ದಾರೆ, ಸಮಯ ಸಿಕ್ಕಿದಾಗ ಏಕಾಂತದಲ್ಲಿ ಕುಳಿತು ರಿವೈಸ್ ಮಾಡಿ, ವಿಚಾರ ಸಾಗರ ಮಂಥನ ಮಾಡಿ ಅಂತ ಬಾಬಾ ತಿಳಿಸ್ತಾರೆ. ಯಾಕಂದ್ರೆ ನಮ್ಮ ಸಂಕಲ್ಪಗಳು ಹೇಗಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕಾಗಿದೆ. ಜ್ಞಾನದ ವಿಚಾರ ಸಂಕರ ಮಂಥನ ಮಾಡ್ತಾ ಇದ್ದಲ್ಲಿ ನಮ್ಮ ಬುದ್ಧಿಯಲ್ಲಿ ಸ್ಪಷ್ಟತೆ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ಬೇರೆ ಸಂಕಲ್ಪಗಳು ಬರಬಾರ್ದು ಅಂದ್ರೆ ಜ್ಞಾನದ ವಿಚಾರಗಳನ್ನ ಮಂಥನ ಮಾಡ್ತಾ ಇರ್ಬೇಕು, ಪಾಯಿಂಟ್ಸ್ ಅನ್ನ ರಿವೈಸ್ ಮಾಡ್ತಾ ಇರ್ಬೇಕು. ಈ ರಿವಿಷನ್ ಮಾಡ್ತಾ ಇದ್ದಲ್ಲಿ, ಮಂಥನ ಮಾಡ್ತಾ ಇದ್ದಲ್ಲಿ ನಾವು ತೀಕ್ಷ್ಣರಾಗ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಯ ಸಿಕ್ಕದಲ್ಲಿ ಏಕಾಂತವಾಗಿ ಕೂತಿರಿ. ಇದು ನಮ್ಗೆ ಆತ್ಮಾಭಿಮಾನಿ ಆಗಕ್ಕೂ ಬಹಳ ಉಪಯೋಗ ಆಗತ್ತಕ್ಕ. ಅಂದ್ರೆ ಬಾಬಾ ನಿನ್ನೆ ಯೋಗ ಸರ್ವಿಸಿಗೆ ಮುಖ್ಯ ಕಾರಣ ಅಥವಾ ನಮ್ಮ ಉನ್ನತಿಗೆ ವಿಕರ್ಮ ವಿನಾಶ ಮಾಡೋ ಕಡೆಗೆ ನೆನಪಿನ ಯಾತ್ರೆ ಅಥವಾ ಯೋಗ, ನೆನಪಿನ ಯಾತ್ರೆ ಅಥವಾ ಯೋಗ ಅಂದ್ರು. ಆದ್ರೆ ಜ್ಞಾನ ಸುಮ್ನೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಂದ್ರು. ಆದ್ರೆ ಇವತ್ತೇನ್ ತಿಳಿಸ್ತಾರೆ ಅಂದ್ರೆ ರಿವೈಸ್ ಮಾಡ್ಕೊಳ್ಳಿ ಜ್ಞಾನ ಬಿಂದು. ನೆನಪಿನ ಯಾತ್ರೆ ಅಂದ್ರೆ ನಾನು ಆತ್ಮ ಬಿಂದು ಪರಂಧಾಮದಲ್ಲಿ ಹೋಗಿ ತಂದೆ ಜೊತೆ ಸುಮ್ನೆ ಕುತ್ಕೊಂಡ್ಬಿಟ್ರೆ ಅದ ನೆನಪು ಅಂದ್ರೆ ಅದು ಅಲ್ಲ ಅಂತಾರೆ ಬಾಬಾ. ಏನು ಜ್ಞಾನ ಬೇಕು ಅಂದ್ರೆ ನೆನಪಿನ ಯಾತ್ರೆಗೆ ಇದು ತುಂಬಾನೇ ಪೂರಕ ಸಹಯೋಗ ಕೊಡುತ್ತೆ. ಯಾಕೆಂದ್ರೆ ಅರ್ಧ ಕಲ್ಪ ವಿಷಯ ವೈತರಣಿಯಲ್ಲಿ ನಾವು ಜೀವನ ಮಾಡ್ಕೊಂತ ಬಂದಿದ್ದೀರಿ, ಪಾತ್ರ ಮಾಡ್ಕೊಂತ ಬಂದಿದ್ದೀರಿ. ಈಗ ನಾವು ಜ್ಞಾನ ಸಾಗರ ತಂದೆ ಬಂದು ಪ್ರತಿನಿತ್ಯ ಜ್ಞಾನ ಏನಕ್ಕೆ ನಮಗ್ ಕೊಡ್ತಾರೆ ಅಂದ್ರೆ ಆ ಒಂದು ವಿಷಯ ವೈತರಣಿಯಿಂದ ನಾವು ಪಾರಾಗ್ಬೇಕು ಅಂದ್ರೆ ಈ ಜ್ಞಾನವನ್ನು ಮನನ ಚಿಂತನ ಮಾಡ್ತಾ ಮಾಡ್ತಾ ಮನಬುದ್ಧಿಯನ್ನು ಶಕ್ತಿಶಾಲಿ ಮಾಡ್ಕೊಬೇಕು. ಅದೇ ಅಲ್ವಾ ಅಲ್ದಿದ್ದು, ಅಲಿತಾ ಇರೋದು ಕೂಡ. ಅದಕ್ಕೆ ನಾವು ಒಳ್ಳೆ ಊಟ ಕೊಟ್ಬಿಟ್ರೆ, ಒಳ್ಳೆ ಮಾರ್ಗ ತೋರಿಸ್ಬಿಟ್ರೆ ಅದು ಗುರಿ ತಲುಪಿಬಿಡುತ್ತೆ. ಮತ್ತು ರಿವೈಸ್ ಅಂದ್ರು, ಇಲ್ಲಿ ನೋಡಿ ಲೌಕಿಕದಲ್ಲಿ ವಿದ್ಯೆ ಆದ್ರೆ ಬೇರೆ 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 ಸಬ್ಜೆಕ್ಟ್ ಓದ್ತಾರೆ, ಅದಕ್ಕೆ ತುಂಬಾನೇ ಪರಿಶ್ರಮ ಕಷ್ಟ ಪಡ್ತಾರೆ. ಆದ್ರೆ ನಮ್ಗೆ ಆತರ ಏನು ಇಲ್ಲ, ಒಂದೇ ಪಾಠ ಒಂದೇ ಗುರು. ಆದ್ರೆ ನಾವ್ ಅದ್ ರಿವೈಸ್ ನೋಡಿ ಮೆಲುಕು ಹಾಕೋದು ಅಂತಾರೆ. ಒಂದು ಹಸು ಹುಲ್ ತಿನ್ನುತ್ತೆ, ಅರ್ಧ ದಿನ ಅದ ಹಾಗೆ ಬಿಟ್ಬಿಡ್ತಾರೆ. ಅದು ತಿಂದಿರೋದನ್ನ ಚೆನ್ನಾಗಿ ಮೆಲ್ಕ್ ಹಾಕಿ 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 ಅದನ್ನ ಶಕ್ತಿ ಮಾಡ್ಕೊಳ್ಳುತ್ತೆ. ಅದೇ ತರ ಮಕ್ಳೇ, ನಾನು ಏನ್ ಜ್ಞಾನ ಬಿಂದುಗಳನ್ನು ಕೊಡ್ತೀರೋ ಅದನ್ನ ರಿವೈಸ್ ಮಾಡಿದಾಗ ಆ ಬಿಂದು ಹನಿಯಾಗಿ ಮನಬುದ್ಧಿಯಲ್ಲಿ ಸ್ಟ್ರಾಂಗ್ ಆಗಿ ಕುತ್ಕೊಂಡಾಗ ಅದು ಶಕ್ತಿ ಆಗುತ್ತೆ ಅನ್ನೋದು ತಿಳಿಸ್ತಾವ್ರೆ. ಬಟ್ ವಿಚಾರ ಸಾಗರ ಮಂಥನ ಅನ್ನೋದು ಬೇರೆ, ಯೋಗ ಅನ್ನೋದು ಬೇರೆ ಅಲ್ವಕ್ಕ? ಎರಡು ಒಂದೇನಾ? ಇಲ್ಲಕ್ಕ, ವಿಚಾರ ಸಾಗರ ಮಂಥನ ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಮಾಡ್ತೀರಿ, ಇನ್ನೊಂದು ನಮಗ್ ನಾವೇ ಮಾಡ್ಕೊಂತೀರಿ. ಎರಡು ವ್ಯತ್ಯಾಸ ಬರುತ್ತೆ. ಇವತ್ ಪ್ರಶ್ನೆ ಬಾಬಾ ಕೇಳ್ತಾವ್ರೆ, ನಿಮ್ಮ ನೆನಪಿನ ಯಾತ್ರೆಯು ಯಾವಾಗ ಪೂರ್ಣವಾಗುವುದು? ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರುತ್ತಲ್ಲ, ಅದು ಯಾವಾಗ ಅಂತ ಕೇಳ್ತಾವ್ರೆ. ಉತ್ತರದಲ್ಲಿ ತಿಳಿಸ್ತಾರೆ, ಯಾವಾಗ ನಿಮ್ಮ ಯಾವುದೇ ಕರ್ಮೇಂದ್ರಿಯಗಳು ಮೋಸ ಮಾಡುವುದಿಲ್ಲವೋ, ಕರ್ಮಾತೀತ ಸ್ಥಿತಿ ಆಗುವುದೋ, ಆಗ ನೆನಪಿನ ಯಾತ್ರೆಯು ಮುಕ್ತಾಯವಾಗುವುದು. ತಿಳಿಸ್ಕೊಡಿ ನೋಡಿ. ಇಲ್ಲಿ ಬಾಬಾನೇ ತಿಳಿಸ್ತಾ ಇದ್ದಾರೆ, ಯಾವಾಗ ನಿಮ್ಮ ಕರ್ಮೇಂದ್ರಿಯಗಳು ಮೋಸ ಮಾಡುವುದಿಲ್ಲವೋ ಅಂದ್ರೆ ಇಷ್ಟೊಂದು ನಾನು ಆತ್ಮಾಭಿಮಾನಿ ಆಗ್ಬೇಕು, ನಾನು ಈ ದೇಹನೇ ಅಲ್ಲ, ನಾನು ಆತ್ಮ ಆಗಿದ್ದೀನಿ, ಇಷ್ಟೊಂದು ಡಿಟ್ಯಾಚ್ ಸ್ಥಿತಿ ನನಗ್ ಬರ್ಬೇಕು ಅಂದ್ರೆ ಅಂತ ಶಕ್ತಿಶಾಲಿ ಸ್ಥಿತಿ ನಮ್ಮಲ್ಲಿ ರೆಡಿ ಆದಾಗ ನಾವು ಕರ್ಮಾತೀತ ಅವಸ್ಥೆಗೆ ತಲುಪ್ತೀವಿ. ಆಗ ಯಾತ್ರೆಯು ಮುಕ್ತಾಯವಾಗೋದು. ಈಗ ಬಾಬಾ ಯಾಕೆ ವಿಚಾರ ಸಾಗರ ಮಂಥನ ಅಥವಾ ರಿವೈಸ್ ಮಾಡಕ್ ಹೇಳ್ತಾ ಇದಾರೆ ಅಂದ್ರೆ, ನಮ್ಮ ಬುದ್ಧಿ ಪರಂಧಾಮದ ಕಡೆ, ಸತ್ಯುಗದ ಕಡೆ ಇರ್ಬೇಕು. ಹಾಗಾಗಿ ಈ ಪ್ರಪಂಚದಲ್ಲಿ ನಾವಿರ್ತಾ ಪುರುಷಾರ್ಥವನ್ನ ಮಾಡ್ತಾ ಇದ್ದೀವಿ ಅಂದ ಮೇಲೆ ನಮಗೆ ಇಲ್ಲಿನ ಆವ ಭಾವ ಕೂಡ ಅವಾಗವಾಗ ತಾಗ್ತಾ ಇರುತ್ತೆ.
ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ಇರ್ತಾ ಕೂಡ ನೀವ್ ಯಾವಾಗ ಕರ್ಮಾತೀತ ಸ್ಥಿತಿಯನ್ನು ತಲುಪ್ತಿರೋ ಆಗ ನಿಮ್ಮ ಯಾತ್ರೆ ಸಂಪೂರ್ಣ ಅಂತ ಅನ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಾ ಇದಾರೆ ಅಕ್ಕ. ಹೌದಕ್ಕ. ಮತ್ತು ಬಾಬಾ ಇನ್ನೊಂದು ಮಾತು ಅಂದ್ರೆ ಕರ್ಮೇಂದ್ರಿಯಗಳು ಅಂದ್ರೆ ಇಷ್ಟೇ ಅಕ್ಕ. ನಮ್ ಕಣ್ಣು ದೇಹಾಭಿಮಾನಿ ದೃಷ್ಟಿಯಲ್ಲಿ ನೋಡ್ತಾ, ಕಿವಿ ದೇಹದ ಮತ್ತು ಈ ಪ್ರಪಂಚದ ವಿಷಯ ಕೇಳ್ತಾ, ಈ ಬಾಯಿ ಅದು ಮಾತಾಡ್ತಾ. ಯಾಕೆಂದ್ರೆ ಬಾಬಾ ನಮ್ಗೆ ಒಂದು ಶ್ರೀಮತ ಅನ್ನೋ ಒಂದು ಮಾರ್ಗ ತೋರ್ಸಿದ್ರು, ಗತಿ ತೋರ್ಸಿದ್ರು. ನನ್ನ ಕರ್ಮೇಂದ್ರಿಯಗಳು ಅದರ ಅನುಗುಣವಾಗಿ ಹೋಗ್ತಾ ಇದ್ರೆ ಕರ್ಮಾತೀತ ಸ್ಥಿತಿ ಹೊಂದಕ್ ಸಾಧ್ಯ. ಇದು ನಮ್ಗೆ ಯಾವಾಗ ಮೋಸ ಮಾಡುತ್ತೆ? ಈ ಕಲಿಯುಗ ಸಂಸ್ಕಾರಗಳೇ ಮಾಡ್ತಾ ಇದ್ದಾರೆ. ಕರ್ಮೇಂದ್ರಿಯಗಳನ್ನ ವಶ ಮಾಡ್ಕೊಳೋದು ಹೇಗೆ ಮತ್ತು ಅದರ ಮೇಲೆ ವಿಜಯ ಪಡ್ಕೊಳೋದು ಹೇಗೆ? ಅದಕ್ಕೆ ನಾನು ಆತ್ಮ ಮಾಲೀಕನ ಸ್ಥಿತಿಗೆ ಯಾವಾಗ ಬರ್ತೀನೋ, ನಾನು ಆತ್ಮ ಸ್ವರಾಜ್ಯ ಅಧಿಕಾರ ಮಾಡೋದು ಯಾವಾಗ ನಾನು ಸತತವಾಗಿ ಅಭ್ಯಾಸ ಮಾಡ್ಕೊಂತೀನೋ ಅವಾಗೆ ಕರ್ಮೇಂದ್ರಿಯ ಜಿತ್ ಆಗಕ್ಕೂ ಸಾಧ್ಯ ಅನ್ನೋ ತಿಳಿಸ್ತಾರೆ ಬಾಬಾ. ಅದಕ್ಕೆ ಹೌದು ಅಕ್ಕ. ಯಾಕಂದ್ರೆ ಇದು ನಾವು ಲೈಕ್ ಇವಾಗ ನಾವ್ ಏನ್ ಮಾತಾಡ್ತಾ ಇದೀವಿ ಅಥವಾ ಈ ಸ್ಥಿತಿಗಳನ್ನ ಹೇಳ್ತಾ ಇದೀವೋ, ಇದು ನಾವು ಅನುದಿನ ಅಭ್ಯಾಸ ಮಾಡ್ತಾ ಇದ್ರು. ಈಗ 24/7 ಅಂತ ನಾವು ತಗೊಂಡಾಗ ಇದರಲ್ಲಿ ನನ್ನ ಸ್ಥಿತಿ ಎಷ್ಟೊತ್ತಿದೆ, ಈ ಸ್ಥಿತಿನ ನಾನು ಎಷ್ಟು ಹೆಚ್ಚೆಚ್ಚಾಗಿ ಮಾಡಿ ಕರ್ಮಾತೀತ ಅವಸ್ಥೆಗೆ ತಲುಪ್ತೀನಿ ಅನ್ನೋದೇ ಇಲ್ಲಿನ ಒಂದು ಪುರುಷಾರ್ಥದ ಜೀವನದಲ್ಲಿ ಒಂದು ಚಾಲೆಂಜ್ ಆಗಿದೆ. ಯಾಕಂದ್ರೆ ನಾವು ಅನುದಿನ ನಾವು ಪುರುಷಾರ್ಥಿಗಳೇ, ಇದು ಪುರುಷಾರ್ಥ ಜೀವನ ಅಂತ ನಾವು ಸೇಯಿಂಗ್ ಒಂದಾಗಿದೆ, ಸೇಯಿಂಗ್, ಬೀಯಿಂಗ್, ಡೂಯಿಂಗ್ ಅಂತೀವಿ. ಆಗ ಬಾಯಿ ಮಾತಿಗೆ ನಾವು ಎಷ್ಟು ಹೇಳ್ತಾ ಇದೀವಿ, ಈ ಸ್ಥಿತಿಯಲ್ಲಿ ಎಷ್ಟು ಸ್ಥಿತ ಆಗ್ತಾ ಇದೀವಿ, ಅಥವಾ ಆ ಸ್ವರೂಪದಲ್ಲಿ ಎಷ್ಟು ಮಾತ್ರಕ್ಕೆ ನಾವು ಬಂದಿದೀವಿ, ಇದ್ರ ಚೆಕ್ಕಿಂಗ್ ನಮ್ಮಲ್ಲಿ ಇರ್ಬೇಕಾಗಿದೆ. ಹೌದು. ಅಂದ್ರೆ ಪುರುಷಾರ್ಥ ಮಾಡೋ ಟೈಮಲ್ಲಿ ಕೆಲವೊಂದ್ಸತಿ ನಿರಾಶರಾಗ್ಬೇಡಿ, ಹತಾಶರಾಗ್ಬೇಡಿ ಅಂತಾರೆ. ಯಾಕೆಂದ್ರೆ ನಮ್ಗೆ ಕೆಲವೊಂದು ಅನುಭವಗಳಾಗದೆ ಇರುತ್ತೆ, ಬಾಬನ್ ನೆನಪು ಮಾಡಕ್ ಆಗಲ್ಲ, ಯಾವ್ದೋ ವ್ಯರ್ಥ ಬರುತ್ತೆ, ಸಮಸ್ಯೆ ವಿಘ್ನಗಳು ಬರುತ್ತೆ. ಭಲೆ ಬರ್ಲಿ ಮಕ್ಳೇ, ಹೌದು ಬರೋದೇ ಅದ್ರ ಕೆಲಸ. ಆದ್ರೆ ಸರ್ವೀಸ್ ನಲ್ಲಿ ತತ್ಪರರಾಗ್ರಿ. ನೋಡಿ, ಎಲ್ಲ ಜೊತೆಲಿದ್ರೆ ಎಲ್ಲ ಸಂಪೂರ್ಣ ಆಗೋದು. ಒಂದು ದಿನ ವಾಣಿ ನುಡಿಸ್ದಂಗ ಒಂದ್ ದಿನ ವಾಣಿ ನುಡ್ಸಲ್ಲ ಬಾಬಾ. ಇವತ್ತು ಯಾವ ಉದ್ದೇಶ ಕೇಳ್ತಾರೆ ಅನ್ನೋದು ನಾವು ತಿಳ್ಕೊಂಡಾಗ ಬಾಬಾ ಹೇಳೋ ಯಥಾರ್ಥ ತಿಳುವಳಿಕೆ ನಮ್ಗಾಗುತ್ತೆ. ನೋಡಿ, ಒಂದು ಜ್ಞಾನ ಮತ್ತು ರಿವೈಸ್ ಮತ್ತು ಇನ್ನೊಂದು ನೆನಪಿನ ಯಾತ್ರೆ, ಆಮೇಲೆ ಸೇವೆಯಲ್ಲಿ ತತ್ಪರ, ಇವೆಲ್ಲ ಒಂದಕ್ಕೊಂದು ಕನೆಕ್ಷನ್ ಕೊಟ್ರು ಬಾಬಾ. ಹೌದು. ಅದಕ್ಕೆ ಇವಾಗ ಇಷ್ಟು ವಿಚಾರಗಳಲ್ಲಿ ನಮ್ಮ ಬುದ್ಧಿ ಎಲ್ಲ ಏನು ಬ್ಯುಸಿ ಆಗಿದ್ದಾಗ ನಮಗ್ ಬೇರೆ ಸಂಕಲ್ಪಗಳು ಪ್ರಪಂಚದ ಬರೋದೇ ಇಲ್ಲ. ಇಷ್ಟೊಂದು ನಾವು ಬ್ಯುಸಿ ಆಗಿದೀವ. ಇವಾಗ ಬಾಬಾ ತಿಳಿಸೋ ರೀತಿಯಲ್ಲಿ ವಿಚಾರ ಸಾಗರ ಮಂಥನ ಮಾಡ್ತಾ, ರಿವೈಸ್ ಮಾಡ್ತಾ, ನಾನು ಆತ್ಮಾಭಿಮಾನಿ ಆಗುವಂತ ಸ್ಥಿತಿಯಲ್ಲಿ ಯೋಗವನ್ನ ಮಾಡ್ತಾ ಸರ್ವಿಸ್ ಅನ್ನು ಕೂಡ ಮಾಡ್ತಾ ಇದ್ದೀನಿ ಅಂತಾಗ್ಲೇನೆ ನಾವು ಆಟೋಮೆಟಿಕ್ ಪುರುಷಾರ್ಥ ಜೀವನದಲ್ಲಿ ಮುಂದುವರಿತಾ ಇದೀವಿ ಅಂತ ನಮಗೆ ನಮ್ಮ ಚಾರ್ಟಿನಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆಗ ಕರ್ಮಾತೀತ ಸ್ಥಿತಿಯನ್ನು ತಲುಪೋದು ಕೂಡ ಸುಲಭ ಆಗುತ್ತೆ. ಸರ್ವಿಸ್ ಅಂದ್ರೆ 2 ತರ ತಗೊಬೇಕಕ್ಕ ನಾವು. ಹೌದು, ಸೆಲ್ಫ್ ಸರ್ವಿಸ್ ಒಂದು. ಯಾಕಂದ್ರೆ ಇಲ್ಲಿ ಸೆಲ್ಫ್ ಸರ್ವಿಸ್ ಅತಿ ಮುಖ್ಯ ಅಂತಾರೆ ಬಾಬಾ. ಯಾಕಂದ್ರೆ ಸ್ವಪರಿವರ್ತನ್ ಸಹಿ ವಿಶ್ವ ಪರಿವರ್ತನ್. ಈಗ ಪುರುಷಾರ್ಥ ಅಂದ್ರೇನೆ ಸೆಲ್ಫ್ ಸರ್ವಿಸ್ ಅಲ್ವಕ್ಕ. ಈಗ ನಾನು ಪ್ರತಿ ವರ್ಷ ಚೆಕ್ ಮಾಡ್ಕೋಬೇಕು, ನಾನು ಎಷ್ಟು ಚೇಂಜ್ ಮಾಡ್ಕೊಂಡಿದ್ದೀನಿ, ನಾನು ಮಾತಾಡೋ ರೀತಿಯಲ್ಲಿ ನನ್ನ ಸ್ವಭಾವ ಪರಿವರ್ತನೆ ಆಗಿದೆಯಾ, ನನ್ನ ಸಂಕಲ್ಪ ಪರಿವರ್ತನೆ ಆಗಿದೆಯಾ, ಬಾಬಾ ತಿಳಿಸೋ ಶಿಕ್ಷಣದ ರೀತಿಯಲ್ಲಿ ನನ್ನ ಒಂದು ಸಂಸ್ಕಾರ ರೆಡಿ ಆಗಿದೆಯಾ, ಇದರ ಚೆಕಿಂಗು ಆಗ್ಬೇಕು. ನೆಕ್ಸ್ಟ್ ನಾವು ಜ್ಞಾನನ ತಿಳಿಸ್ಲೂಬೇಕು. ಎರಡೂ ಮಾಡ್ತಾ ಹೋಗ್ಬೇಕು. ಹೌದು. ಮತ್ತು ಇವತ್ತು ಕರ್ಮೇಂದ್ರಿಯ ಅಂದಿರೋದಕ್ಕೆ ಸರ್ವೀಸು ಸೂಕ್ಷ್ಮ ಇಂದ್ರಿಯಗಳ ಮೇಲೆ ನಾನು ದರ್ಬಾರ್ ಮಾಡಿದ್ರೆ ಅದೇ ಒಂದ್ ದೊಡ್ಡ ಸರ್ವಿಸ್ ಆಗ್ಬಿಡುತ್ತೆ. ಖಂಡಿತವಾಗ್ಲು. ಯಾಕಂದ್ರೆ ಸೂಕ್ಷ್ಮೇಂದ್ರಿಯಗಳಿಂದಾನೇ ಆಮೇಲೆ ಕರ್ಮೇಂದ್ರಿಯಗಳವರೆಗೂ ಬರುತ್ತಲ್ವಾ. ಕೆಲವೊಮ್ಮೆ ನೋಡಿ, ನಾವು ಸಂಕಲ್ಪ ಮಾಡ್ತೀವಿ, ಆದ್ರೆ ಅದನ್ನ ಸ್ಟಾಪ್ ಮಾಡ್ಬಿಡ್ತೀವಿ, ಅದನ್ನ ಕರ್ಮದವರೆಗೂ ತರಲ್ಲ. ಕೆಲವೊಮ್ಮೆ ಇದು ಸಂಕಲ್ಪ ಎಷ್ಟು ತೀವ್ರವಾಗಿರುತ್ತೆ ಅಂದ್ರೆ ಅದು ಕರ್ಮೇಂದ್ರಿಯಗಳಲ್ಲಿ ತಂದು ಅದೊಂದು ಪಾಪ ಆದ್ಮೇಲೆ ರಿಯಲೈಸೇಷನ್ ಆಗುತ್ತೆ. ಅಯ್ಯೋ, ನಾನ್ ಕೋಪ ಮಾಡ್ಕೋಬಾರ್ದಾಗಿತ್ತು, ಅಯ್ಯೋ ನಾನ್ ಕಿರ್ಚಾಡ್ಬಾರ್ದಾಗಿತ್ತು, ಆಮೇಲೆ ರಿಯಲೈಸೇಷನ್. ಕೆಲವೊಮ್ಮೆ ಸಂಕಲ್ಪದಲ್ಲಿ ಕೋಪ ಬರ್ತಾ ಇದ್ದಂಗೆನೆ ನಾವು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಬಾಬಾ ಕರ್ಮೇಂದ್ರಿಯಗಳನ್ನ ನಾವು ನಿಯಂತ್ರಿಸ್ಬಿಟ್ರೆ ಆಮೇಲೆ ಈ ಸೂಕ್ಷ್ಮೇಂದ್ರಿಯಗಳನ್ನ ಈ ಕರ್ಮದಲ್ಲಿ ಬರೋದನ್ನ ಸಹಜವಾಗಿ ನನ್ನಲ್ಲೇನೋ ಒಂದು ಕೋಪ ಮೋಹ ಬಂತು ಅಂದ್ರೆ ಅದನ್ನ ಕಂಟ್ರೋಲ್ ಆರಾಮಾಗಿ ಮಾಡ್ಬೋದು. ಇಲ್ಲಿ 2 ತರ ಸೂಕ್ಷ್ಮದ್ದಿದೆ ಮತ್ತು ತೋರಿಸಿ ಮಾಡೋದೊಂದಿದೆ, 2 ತರ ಇದೆ. ಅದನ್ನ ಬಾಬಾ ಇಲ್ಲಿ 2 ತೋರಿಸ್ತಾವ್ರೆ. ಇವಾಗ ಸೇವೆ ಅಂತ ಹೋದಾಗ ಸಂಘಟನೆಯಲ್ಲಿ ನಾವು ಮಾತಾಡ್ಬೇಕು, ಒಂದು ಜ್ಞಾನ ತಿಳಿಸ್ಬೇಕು, ಇಲ್ಲ ಒಂದು ಭೋಗದ್ ಮಾಡ್ಬೇಕು, ಇಲ್ಲ ಒಂದು ಅಲಂಕಾರದ್ ಮಾಡ್ಬೇಕು, ಎಲ್ಲ ಅರೇಂಜ್ ಮಾಡ್ಬೇಕು. ಇದು ಸ್ಥೂಲದ ಸೇವೆ. ಅಲ್ಲಿ ವಿಕಾರಗಳ
ಬಳಸದೆ ನಾನು ಶಾಂತಿಯಲ್ಲಿ ಹೇಗ್ ಸೇವೆ ಮಾಡ್ತೀನಿ. ಒಂದು ಇನ್ನೊಂದು, ನನ್ನ ಕರ್ಮೇಂದ್ರಿಯಗಳು ಈ ಬೇರೆಯವ್ರು ಹೇಳೋದು, ಮಾಡೋದು, ಮಾತಾಡೋದು ಅದ್ರ ಕಡೆ ಗಮನ ಕೊಡ್ತಾ ಇದೆಯಾ, ಅದ್ರ ಕಡೆ ನಾನು ಸಹಜವಾಗಿ ಗಮನ ಕೊಟ್ಬಿಟ್ರೆ ಈ ಸ್ಥೂಲವಾದ್ದು ಆಟೋಮೆಟಿಕ್ ಆಗಿ ನಡ್ಕೊಂಡು ಹೋಗ್ಬಿಡುತ್ತೆ ಸಹಜವಾಗಿ. ಎರಡು ತರನು ರೆಡಿ ಮಾಡ್ತಾವ್ ನೋಡಿ ಬಾಬಾ ಇಲ್ಲಿ ನಮ್ಮ. ಹೌದು ಹೌದು, ಯಾಕಂದ್ರೆ ಗಮನ ಆ ಕಡೆ ಹೋಗುತ್ತೆ ಅಂದ್ರೇನೆ ದೇಹಾಭಿಮಾನ ಐತಲ್ವಾ. ಅದಕ್ಕೆ ಬಾಬಾ ಮತ್ತೆ ಪದೇ ಪದೇ ಕೇಳ್ತಾರೆ, ಆತ್ಮಾಭಿಮಾನಿಯಾಗಿ ಕುತ್ಕೊಂಡ್ ಕೇಳ್ತಾ ಇದ್ದೀರಾ ಮಕ್ಳೇ, ಚೆಕ್ ಮಾಡ್ಕೊಳ್ಳಿ ಅಂತಾರೆ. ಅಕ್ಕ, ಈ ಒಂದು ಪ್ರಶ್ನೆನ ಬಾಬಾ ಅನ್ನೋ ದಿನ ಮುರಳಿಯಲ್ಲಿ ಈ ನಡುವೆ ಫಸ್ಟ್ ಬರುವಂತಹ ಲೈನೇ ಇದಾಗಿದೆ ಅಕ್ಕ. ಮೀಠೆ ಬಚ್ಚೆ ಆತ್ಮ ಅಭಿಮಾನಿ ಹೋಕರ್ ಬೇಟೆ ಹೋ. ಯಾಕೆ ಈ ಮಾತನ್ನ ಬಾಬಾ ಪ್ರತಿದಿನ ಈ ಒಂದು ಸುಮಾರು 1 ತಿಂಗಳಿನಿಂದ ಈ ಮಾತನ್ನ, ನೀವ್ ಆಗ್ಲೇನೆ ಹೇಳಿದ್ರಿ ಸಂಕಲ್ಪ ಶಕ್ತಿಯಿಂದನೇ ಎಲ್ಲ ನಡೆಯುತ್ತೆ ಅಂತ. ಈಗ ನಾನು ಯಾವ ತರ ಸಂಕಲ್ಪ ಮಾಡಿ ಕುತ್ಕೊಬೇಕು, ವಾಣಿ ನುಡ್ಸಿದ್ರೆ ನಾನು ಆತ್ಮಿಕ ವಿದ್ಯಾರ್ಥಿ ಆಗಿದ್ದೀನಿ, ನಾನು ಆತ್ಮನೇ ಓದ್ತಾ ಇದ್ದೆ, ನನಗ್ ಓದ್ಸೋರು ಆತ್ಮಿಕ ತಂದೆ, ಈ ವಿದ್ಯೆ ಎಲ್ಲೂ ಪ್ರಪಂಚದಲ್ಲಿ ಸಿಗೋದಿಲ್ಲ. ಈ ಶ್ರೇಷ್ಠ ಸಂಕಲ್ಪ ನಾನು ಹಾಕಿ ನಾನು ಸ್ಥಿತಿಯಲ್ಲಿ ಸ್ಥಿತ ಆಗಿ ಕುತ್ಕೊಂಡಾಗ ನಾನು ಆತ್ಮ, ಬಾಬಾ ಹೇಳೋ ಪ್ರತಿಯೊಂದು ಶಬ್ದನೂ ನನ್ಗೆ ಅರ್ಥ ಆಗುತ್ತೆ. ಆ ಒಂದು ಅತೀಂದ್ರಿಯ ಸುಖದ ಅನುಭವ ಕೇಳ್ತಾ ಕೇಳ್ತಾನೆ ನನ್ಗಾಗ್ಬಿಡುತ್ತೆ. ಮತ್ತು ಸ್ವದರ್ಶನ ಚಕ್ರ ತಿರುಗಿಸ್ತೀರಿ ನಾವು, ಪಂಚ ಸ್ವರೂಪದ ಅಭ್ಯಾಸ ಆಗುತ್ತೆ, ವಿಕರ್ಮ ವಿನಾಶ ಆಗುತ್ತೆ, ತಂದೆ ನೆನಪು ಸಹಜವಾಗಿರುತ್ತೆ, ಎಲ್ಲ ಒಟ್ಟೊಟ್ಟಿಗೆ ನಡೆಯುತ್ತಕ್ಕ. ಇದೊಂದು ನನ್ನ ಆತ್ಮಿಕ ಸ್ಥಿತಿಯಲ್ಲಿ ಕೇಳೋದ್ರಿಂದ ಆಗುವ ಲಾಭ ಅನೇಕ ಇದೆ. ಅದಕ್ಕೆ ಮಕ್ಕಳು ಹೇಳ್ತಾರೆ ನೋಡಿ, ಆತ್ಮಾಭಿಮಾನಿಯಲ್ಲಿ ಕೂತಿದ್ದೀರಾ ಮಕ್ಳೇ ಅಂತ ಬಾಬಾ ಎಚ್ಚರಿಸ್ತಾರೆ. ಮಕ್ಳು ಹೇಳ್ತಾರೆ, ಹೌದು ಬಾಬಾ, ಆದ್ರೂ ಕೂಡ ಅರ್ಧ ಕಲ್ಪದ ದೇಹಾಭಿಮಾನ ಇದೆಯಲ್ಲ, ಅದರಿಂದ ದೇಹಿ ಅಭಿಮಾನಿಗಳಾಗೋದು ಸ್ವಲ್ಪ ಪರಿಶ್ರಮದ ಮಾತೆ ಅಂತಾರೆ. ಅಲ್ಲ, ಅದು ಏನು ಅಂದ್ರೆ ನಿಜ ಒಪ್ಕೊಂಡ್ರು ಕೂಡ ಬಾಬಾ ಖುಷಿ ಪಡ್ತಾರೆ ಕೆಲವೊಂದ್ಸತಿ. ನೆನಪೇ ಮಾಡದಿದ್ದರೆ ಯಾತ್ರೆಯನ್ನು ಹೇಗೆ ಮಾಡುವಿರಿ? ನೆನಪಿಗೆ ಯಾತ್ರೆ ಅಂದ್ರೆ ಇಲ್ಲಿ ಚಾರ್ಧಾಮ್ ಯಾತ್ರೆ ಹೋಗ್ತಾರೆ, ಇಲ್ಲ ಅಯ್ಯಪ್ಪ ಸ್ವಾಮಿ ಯಾತ್ರೆ, ಕಾಲ್ನಡಿಗೆ ಹೋಗ್ತಾರೆ, ತಿಂಗ್ಳಾನ್ಗಟ್ಲೆ ಆಗುತ್ತೆ ಯಾತ್ರೆ ಅಂದ್ರೆ. ಇಲ್ಲಿ ನೆನಪಿನ ಯಾತ್ರೆಗೆ ನಮಗೊಂದು ಸಾಮಗ್ರಿಗಳು, ಸಲಕರಣೆಗಳು ಬೇಕಲ್ಲ. ಅದೇ ಆಗಿದೆ ಈ ಜ್ಞಾನ ಮಂಥನ, ರಿವೈಸ್ ಏನಾದ್ರೂ ನಾವು ತಗೊಬೋದು. ಅದಕ್ಕೆ ಈ ಜ್ಞಾನ ಬೇಕೇ ಬೇಕು. ನೀವು ವಿಸ್ತಾರವಾಗಿ ತಿಳ್ಕೊಳ್ಳಿ ಮಕ್ಳೇ. ಅಂದ್ರೆ ದೇವತೆಗಳು ಅಂದ್ರೆ ಸುಮ್ನೆ ಅಲ್ಲ, ಎಲ್ಲವನ್ನು ತಿಳಿದು ಏನೂ ಗೊತ್ತಿಲ್ಲದೆ ಇರೋ ಮುಗ್ಧ ಸ್ಥಿತಿಗೆ ದೇವತೆಗಳು ಅಂತ. ಅಂದ್ರೆ ಅಕ್ಕ, ಇಲ್ಲಿ ನೋಡಿ ಬಾಬಾ ತಿಳಿಸ್ತಾರೆ, ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ಇಲ್ಲಿ ಕುಳಿತುಕೊಳ್ಳಲಿಲ್ಲ ಅಂದ್ರೆ ನೆನಪಿನ ಯಾತ್ರೆಯನ್ನು ಹೆಂಗೆ ಮಾಡಬಲ್ಲಿರಿ ಅಂತ ಕೇಳ್ತಾ ಇದ್ದಾರೆ ಅಕ್ಕ. ಸಾಧ್ಯನೇ ಇಲ್ವಲ್ಲ. ಹೌದು ನೋಡಿ, ಇವಾಗ ಆತ್ಮಿಕ ಸ್ಥಿತಿಯಲ್ಲಿ ಕೂತ್ಕೊಂಡ್ರೆ 1 ಸೆಕೆಂಡ್ಗೆ ಎಲ್ಲ ಚಕ್ರ ತಿರುಗ್ಬಿಡುತ್ತೆ. ಆತ್ಮ ಮನೆ ನೆನಪು ಬರುತ್ತೆ, ಅನಾದಿ ಸಂಸ್ಕಾರ, ಆದಿ ಸಂಸ್ಕಾರ, ಪೂಜ್ಯ ಸ್ವರೂಪ, ಇಲ್ಲಿ ಬ್ರಾಹ್ಮಣ ಸ್ವರೂಪ ಮತ್ತು ಪರಿಸರ ಸ್ವರೂಪ ಎಲ್ಲ 1 ಸೆಕೆಂಡ್ ಗೊತ್ತಾಗ್ಬಿಡುತ್ತೆ. ಮತ್ತೆ ಬಾಬಾ ನೋಡಿ ವಿಚಾರ ಹೇಗ್ ಮಾಡ್ಬೇಕು ಮಂಥನ ಅನ್ನೋದಕ್ಕೆ ಕೆಲವೊಂದು ಟಾಪಿಕ್ಗಳು ಕೊಡ್ತಾ ಇದಾರಕ್ಕೆ ಇವತ್ತು. ಭಲೆ ಅಲ್ಲಿ ತಂದೆಯ ಮಹಿಮೆ ಮಾಡುತ್ತಾರೆ, ಆದರೆ ಉಲ್ಟಾ ಎಲ್ಲಿ ಭಕ್ತಿ ಮಾರ್ಗದಲ್ಲಿ ಎಷ್ಟೋ ವಿಜೃಂಭಣೆಯಿಂದ ದೊಡ್ಡ ದೊಡ್ಡ ಮಂದಿರಗಳು, ಮೆಹಲ್ಗಳು, ಇಲ್ಲಿ ಏನದು ಮಸೀದಿಗಳು, ಚರ್ಚ್ಗಳು ಎಲ್ಲ ಕಡೆ ಆಗ್ಬಿಟ್ಟಿದೆ. ಈ ದೇವಸ್ಥಾನಗಳು ಹೆಂಗ್ ಅಭಿವೃದ್ಧಿ ಆಗ್ತಾವೋ ಎಲ್ಲ ಧರ್ಮದವು ಹಾಗೆ ಅಭಿವೃದ್ಧಿಯಾಗಿ ಜೋರು, ಅದೇನೋ ಟಮಟೆ, ಡೋಲು, ಡಮರು, ವಾದ್ಯ, ತಾಳ, ಮೇಳ ಎಲ್ಲ ವಿಜೃಂಭಣೆಯಿಂದ ನಡೀತಾ ಇದೆ. ಆದ್ರೆ ಉಲ್ಟಾ ಅನ್ನೋ ಒಂದು ಶಬ್ದ ತಂದ್ರು ಬಾಬಾ. ದೇಹಾಭಿಮಾನದಲ್ಲಿದ್ದಾರೆ, ವಿಗ್ರಹ ಪೂಜೆ ಮಾಡ್ತಾ ಇದ್ದಾರಲ್ವಾ. ನಿಜವಾದ ಅನಿರಾಕಾರ ಪರಮಾತ್ಮ ಹೇಗಿದ್ದಾರೆ ಅಂತಾನೆ ತಿಳ್ಕೊಂಡಿಲ್ವಲ್ಲ. ಸ್ವತಃ ನಾನ್ ಯಾರು ಅನ್ನೋದೇ ಗೊತ್ತಿಲ್ಲ ಮನುಷ್ಯರಿಗೆ. ಆ ಒಂದು ವ್ಯತ್ಯಾಸ ತಿಳಿಸ್ತಾರೆ. ವಾಸ್ತವದಲ್ಲಿ ಕೃಷ್ಣನ ಮಹಿಮೆಯನ್ನು ಸಹ ಪೂರ್ಣವಾಗಿ ಅರಿತುಕೊಂಡಿಲ್ಲ. ಇದನ್ನೇನಕ್ಕೆ ಇಲ್ಲಿ ತಂದ್ರು ಆಟೋಮೆಟಿಕ್ ವಾಗಿ? ಕೃಷ್ಣ ವೈಕುಂಠನಾಥನೆಂದು ಹೇಳ್ತಾರೆ ಕೃಷ್ಣನನ್ನು. ವೈಕುಂಠನಾಥ ಆಗ್ಬೇಕು ಅಂದ್ರೆ ಅದು ರೆಡಿ ಆದ್ಮೇಲೆ ಹೋಗ್ಬೇಕು, ಇಲ್ಲ ಎಲ್ಲೋ ಬೇರೆ ಲೋಕದಿಂದ ಅವ್ರು ಬರ್ತಾರ ವೈಕುಂಠನಾಥ ಆಗಿ ಪಾತ್ರ ಮಾಡಕ್ಕೆ? ಆ ಒಂದು ಜ್ಞಾನ ಸರಿಯಾಗಿ ತಿಳ್ಕೊಂಡಿಲ್ಲ. ಯಾಕೆಂದ್ರೆ ಕೃಷ್ಣನ್ ದ್ವಾಪರಕ್ಕೆ ಬಂದ್ಬಿಟ್ರಲ್ವಾ ಏಕದಮ್ಮ.
ಅದು ಬಾಬಾ ತಿಳಿಸ್ತಾರೆ. ಮತ್ತು ಕೃಷ್ಣನಿಗೆ ತ್ರಿಲೋಕಿನಾಥ ಅಂತ ಹೇಳ್ತಾರೆ, ಬ್ರಹ್ಮಾಂಡದ ಒಡೆಯ ಅಂತಾರೆ, ಏನೆಲ್ಲ ಗಾಯನ ಮಾಡ್ತಾರಲ್ಲ ಅದೆಲ್ಲ ತಪ್ಪಾಗಿದೆ ಮಕ್ಳೇ. ಯಾಕೆ ಅಂದ್ರೆ ಬಲೆ ತ್ರಿಲೋಕಿನಾಥ ಆ ಸ್ಥಾನಕ್ಕೆ ಹೋಗಿ ಪಾತ್ರ ಮಾಡಿದ್ರು ಅದನ್ನ ತಿಳಿಸೋರು ಒಬ್ರು ಇದಾರಲ್ಲ, ಮೂಲವಾದವ್ರನ್ನ ಮರ್ತು ಬಿಟ್ಟಿದಾರಲ್ಲ ಎಲ್ರುನು. ಅದಕ್ಕೆ ನೋಡಿ ಬೇರೆ ಯಾವ ಲೋಕಗಳು ಇಲ್ಲ. ಇಲ್ಲಿ ಭಕ್ತಿಲಿ 7 ಲೋಕ ಅಂತಾರೆ, 14 ಲೋಕ ಅಂತಾರೆ. ಆತರ ಏನು ಇಲ್ಲ ಮಕ್ಳೇ, ಇರೋದೇ 3 ಲೋಕ ಪಕ್ಕ ಮಾಡಿ ತಿಳಿಸ್ತಾವ್ರೆ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ. ಮತ್ತು ನಾನು ಬ್ರಹ್ಮಾಂಡದ ಮಾಲೀಕ, ನೀವು ಈ ಬ್ರಹ್ಮಾಂಡದ ಮಾಲೀಕ, ವಿಶ್ವದ ಮಾಲೀಕರು, ಎರಡರ ಮಾಲೀಕತ್ವವನ್ನು ನೀವು ತಗೊಂತೀರಾ. ಬಾಬಾ ನೋಡಿ ಪ್ರಾಮಾಣಿಕವಾಗಿ ಹೇಳ್ತಾರೆ. ಹೌದು, ಯಾಕಂದ್ರೆ ಬಾಬಾ ಡ್ರಾಮಾದಲ್ಲಿ ಬರಲ್ಲ ಅಲ್ವಾ, ಅದಕ್ಕೆ ಹೇಳ್ತಾರೆ ನಾನ್ ಬ್ರಹ್ಮಾಂಡದ ಮಾಲೀಕ ಆಗಿದ್ದೀನಿ, ನೀವೇ ಮಕ್ಳೇ. ಅಂದ್ರಕ್ಕ ಭಕ್ತಿಲಿ ಪರಮಾತ್ಮ ಸರ್ವವ್ಯಾಪಿ, ಪರಮಾತ್ಮನೇ ಮುಖ್ಯ ಅಂತ ಇಲ್ಲಿ ಮಹಿಮೆ ಮಾಡ್ಕೊಂಡು ಹೊಗಳ್ಕೊಂಡ್ ಬಂದ್ಬಿಟ್ಟಿದಾರಲ್ಲ ಬಾಬಾ. ನೋಡಿ ಅದ್ ತಪ್ಪು ಅಂತಾರೆ. ಯಾರಾದ್ರೂ ಇಷ್ಟು ದೊಡ್ಡ ಕೆಲ್ಸ ಮಾಡೋ ವ್ಯಕ್ತಿ ತಾನು ಹೊಗಳ್ಕಂದಿರ ತಗ್ಗಿಸಿ ಮಾತಾಡ್ತಾರ? ಮನುಷ್ಯ ಆದ್ರೆ ಮಾತಾಡ್ತಾನ? ಆ ತರ ಮಾತಾಡೋದಿಲ್ಲ. ಅವನು ಒಂದು ಸ್ಥಾನ ಮೇಲೇನೆ ಇದ್ದು ಮಾತಾಡ್ತಾರೆ. ಆದ್ರೆ ಬಾಬಾ ನೋಡಿ ಮಕ್ಕಳನ್ನ ಒಂದು ಸ್ಥಾನ ಮೇಲೆ ಇಟ್ಟು, ನಾನು ಒಂದೇ ಪ್ರಪಂಚದ ಮಾಲೀಕ ಮಕ್ಳೇ. ಈ ಸತ್ಯ ನಮಗ್ ಗೊತ್ತಿರಲ್ವಲ್ಲ. ಅದನ್ನು ಆ ಒಂದು ಸತ್ಯ ಇದೇ ಸತ್ಯ ಅಂತಾರೆ ಬಾಬಾ. ಯಾಕಂದ್ರೆ ನಾನ್ ಬ್ರಹ್ಮಾಂಡದ ಮಾಲೀಕ್ ಮಾತ್ರನೇ. ಪಾತ್ರ ಅಭಿನಯ ಮಾಡೋರು ನೀವೇ ಬಂದು ಸತ್ಯುಗ ತ್ರೇತಾಯುಗದಲ್ಲೂ ಆ ಪಾತ್ರ ಅಭಿನಯ ಮಾಡ್ತೀರಾ, ನೀವೇ ಕಲಿಯುಗದಲ್ಲೂ ದ್ವಾಪರ ಕಲಿಯುಗದಲ್ಲೂ ಬರ್ತೀರಾ. ಹಾಗಾಗಿ ನಾನು ಈ ಸೃಷ್ಟಿ ಈ ಒಂದು ನಾಟಕದಲ್ಲೂ ಬರಲ್ಲ, ಇದಕ್ ಮಾಲೀಕತ್ವನು ನಾನು ತಗೊಳಲ್ಲ ಅಂತಾರಲ್ವಾ ಬಾಬಾ. ಅದಕ್ಕೆ ನೋಡಿ ನಾನು ಸ್ಥೂಲವತನ, ಸ್ವರ್ಗಕ್ಕೂ ನಾನ್ ಮಾಲೀಕನಲ್ಲ, ನರಕಕ್ಕೂ ನಾನ್ ಮಾಲೀಕನಲ್ಲ. ಸೂಕ್ಷ್ಮವತನದ ಮಾತಂತೂ ಇಲ್ವೇ ಇಲ್ಲ. ಅದು ಈಗ ಟೆಂಪರವರಿ, ಈ ಸಂಗಮ ಯುಗಕ್ಕಷ್ಟೇ ಅದಿರೋದು. ಆದ್ರೆ ನಾನು ಯಾವ್ದಕ್ಕೂ ಮಾಲೀಕ ಆಗಲ್ಲ ಮಕ್ಳೇ ಅಂತಾರೆ ಬಾಬಾ. ಸ್ವರ್ಗಕ್ ಮಾಲೀಕ ಆದ್ರೆ ನರಕಕ್ಕೂ ಬರ್ಬೇಕು ಅಂತ. ಹೌದು, ಅದಕ್ಕೆ ಬಾಬಾ ಇಷ್ಟಕ್ಕೂ ಬಾಬಾ ಹೇಳ್ತಾರೆ, ನನಗೆ ಈ ಶರೀರದ ಲೇಪ ಚೇಪನೇನೆ ಇಷ್ಟ ಇಲ್ಲ ಅಂತಾರೆ ಬಾಬಾ. ನಾನು ಅವತರಣೆ ಆಗ್ತೀನಿ, ಅವತರಣೆ ಆಗಿ ನಿಮ್ಗೆ ಜ್ಞಾನವನ್ನ ತಿಳಿಸ್ಕೊಟ್ಟು ಮತ್ತೆ ನಾನು ಪರಂಧಾಮಕ್ಕೆ ಹೊರಟೋಗ್ತೀನಿ. ಕೃಷ್ಣ ಸ್ವರ್ಗದ ಮಾಲೀಕ ಅಂತಾರೆ, ನರಕದ ಮಾಲೀಕ ರಾವಣನಾಗಿದ್ದಾನೆ. ಇದಕ್ಕೆ ರಾವಣ ರಾಜ್ಯ, ಅಸುರಿ ರಾಜ್ಯ. ನೋಡ್ರಿ, ಮನುಷ್ಯರು ಹೇಳ್ತಾರೆ ಆದ್ರೆ ಸರಿಯಾಗಿ ತಿಳ್ಕೊಂಡಿಲ್ಲ. ಯಾಕೆ ತಿಳ್ಕೊಂಡಿಲ್ಲ? ದ್ವಾಪರಕ್ಕೆ ತಂದ್ಬಿಟ್ರಲ್ಲ ಕೃಷ್ಣನ್ನ, ಅದೇ ಮಿಸ್ಟೇಕ್ ಆಗಿದ್ದು. ಸ್ವರ್ಗದ ಮಾಲೀಕ ಅಂದ್ರೆ ದ್ವಾಪರದಲ್ಲಿ ಸ್ವರ್ಗ ಸ್ಥಾಪನೆ ಆಗಲ್ಲ, ಅಲ್ಲಿಗೆ ಮುಗ್ದಿರುತ್ತೆ ಸ್ವರ್ಗ ಅನ್ನೋದು. ಅದು ಅರ್ಧ ಸಿನಿಮಾಗ್ ಬರ್ತಾರಲ್ಲ ಭಕ್ತರು, ಅವ್ರಿಗೆಲ್ಲ ಡ್ರಾಮಾದಲ್ಲಿ ಅರ್ಧ ಸಿನಿಮಾಗ್ ಬರ್ತಾರೆ. ಅವ್ರು ಏನ್ ನೋಡಿರ್ತಾರೆ, ಏನ್ ಕೇಳಿರ್ತಾರೆ, ಏನ್ ಅನುಭವ ಮಾಡಿರ್ತಾರೆ, ಅದನ್ನ ಮಹಿಮೆ ಮಾಡ್ಕೊಂತ ಹೇಳ್ತಾ ಕೇಳ್ತಾ ಬರ್ಕೊಂತ ಹೋಗ್ತಾರೆ ಅವರು. ಎಷ್ಟು ವಂಡರ್ಫುಲ್ ಡ್ರಾಮಾ. ಅದಕ್ಕೆ ಬಾಬಾ ಮತ್ತೆ ಹೇಳ್ತಾರೆ, ಜ್ಞಾನ ಬಿಂದುಗಳನ್ನ ರಿವೈಸ್ ಮಾಡಿ. ಇದು ಅದೇ ಸುಮ್ನೆ ಪುಸ್ತಕದ ಬದ್ನೆಕಾಯಿ ಅಂತಾರಲ್ಲಕ್ಕ, ಅದು ಗಾದೆ ಆತರ ಮಾಡಬೇಡಿ, ಓದ್ಕೊಂಡು ಹೋಗೋದಲ್ಲ, ಇದು ರಿವೈಸ್ ಮಾಡೋದು. ಜ್ಞಾನ ಅಮೃತದ ಬಿಂದುಗಳನ್ನು ಮನಬುದ್ಧಿಯಲ್ಲಿ ಕುಟ್ಟಿ ಕುಟ್ಟಿ ಕೂರಿಸ್ರಿ ಅಂತವ್ರೆ ಬಾಬಾ ಇವತ್ತು. ಯಾಕಂದ್ರೆ ಸಂಸ್ಕಾರ ರೆಡಿ ಆಗ್ಬೇಕಲ್ವಾಕ. ಇಲ್ಲಿ ನಮಗೆ ಸಮಯ ಕಮ್ಮಿ ಇದೆ. 63 ಜನ್ಮದಿಂದ ದೇಹಾಭಿಮಾನದಲ್ಲಿ ಬಂದ್ವಿ. ಆದ್ರೆ ಈ ಸಂಗಮ ಯುಗ ಒಂದೇ ಯುಗದಲ್ಲಿ ನಾನು ಆತ್ಮಾಭಿಮಾನಿ ಆಗ್ಬೇಕಾಗಿದೆ. ಅದು ನನ್ನ ಸಮಯದ ಅನುಸಾರ ನಾನು ಇವಾಗ ಜನ್ಮ ತಗೊಂಡಿದ್ದೀನಿ. ಆಗಿದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು, ಒಂದೊಂದು ನಿಮಿಷ ಕೂಡ ವೇಸ್ಟ್ ಮಾಡ್ಬಾರ್ದು ಅಂತಾರೆ ಬಾಬಾ. ಹೌದು, ಅದಕ್ಕೆ ನೋಡಿ ಇವೆಲ್ಲ ಗುಹ್ಯ ಮಾತು, ಹೌದಲ್ಲ. ನೆನಪಿನ ಯಾತ್ರೆ ಹೇಗ್ ಮಾಡೋದು, ಅದಕ್ ನೋಡಿ ಇವೆಲ್ಲ ಪಾಯಿಂಟ್ಗಳು ಕೊಡ್ತಾವ್ರು ಬಾಬಾನೇ. ಬಾಬಾ ಟೀಚರ್ ಅಲ್ವಾ, ಗೊತ್ತು ಮಕ್ಕಳಿಗೆ ಯಾವ ಸಬ್ಜೆಕ್ಟ್ ಕೊಡ್ಬೇಕು ಅಂತ. ಮತ್ತೆ ಇನ್ನೊಂದು ಪಾಯಿಂಟ್ ತಿಳಿಸ್ತಾವ್ರೆ, ಲಕ್ಷ್ಮೀ ನಾರಾಯಣರನ್ನ ಪಾರಸಪುರಿಯ ಮಾಲೀಕರು ಅಂತೀರಾ. ವಿಷ್ಣುವು ಪಾರಸಪುರಿಯ ಮಾಲೀಕನಂದು ಹೇಳಲ್ ಸಾಧ್ಯ ಇಲ್ಲ. ಇದನ್ ಚಿಂತನೆ ಮಾಡಿ ಮಕ್ಳೇ, ಹೌದಲ್ಲ. ಇದು ಸ್ವಲ್ಪ ತಿಳ್ಕೊಬೇಕಲ್ಲ ನಾವು. ವಿಷ್ಣುವೇ ಲಕ್ಷ್ಮೀ ನಾರಾಯಣರೆಂಬುದನ್ನೂ ಸಹ ತಿಳಿದುಕೊಂಡಿಲ್ಲ, ಹೌದಲ್ವಾ. ವಿಷ್ಣು ಅಂದ್ರೆ ಇಲ್ಲೇನ್ ಮಾಡ್ಬಿಟ್ರು, ವಿಷ್ಣುನೇ ಅರ್ಧ ನಾರಾಯಣ ಇದ್ದಾರೆ, ಅರ್ಧ ಲಕ್ಷ್ಮಿ ಇದ್ದಾರೆ, ಅರ್ಧಾಂಗಿಗಳು, ಅರ್ಧ ಸ್ವರೂಪ ಎರಡೂ ಸೇರಿದಾಗ ಶ್ರೀ ಮತ್ತು ಪುರುಷ ವಿಷ್ಣು ಸ್ವರೂಪ ಅಂತ ಇಲ್ಲಿ ಭಕ್ತಿಯಲ್ಲಿ ತೋರಿಸ್ತಾರೆ. ಆದ್ರೆ ಬಾಬಾ ಹೇಳೋದು ವಿಷ್ಣು ಅನ್ನೋದು ಒಂದು ಸಂಪೂರ್ಣ ಅವಸ್ಥೆ, ಅದ್ಯಾವುದೇ ಶರೀರಧಾರಿ ಪಾತ್ರಧಾರಿ ಅಲ್ಲ.
ಆದ್ರೆ ಇಲ್ಲಿ ರಾವಣನ್ಗೆ ಹೆಂಗೆ 5 ವಿಕಾರಗಳು ಸ್ತ್ರೀಯಲ್ಲಿ 5 ವಿಕಾರಗಳಲ್ಲಿ ಪುರುಷನ್ ಇರೋದಕ್ಕೆ 10 ತಲೆ ರಾವಣನ ತೋರಿಸ್ತಾರೋ, ಅದೇ ತರ ಸ್ತ್ರೀ ಆತ್ಮ ಇರ್ಲಿ, ಪುರುಷ ಆತ್ಮ ಇರ್ಲಿ, ಲಕ್ಷ್ಮಿ ಇರ್ಲಿ, ನಾರಾಯಣ ಇರ್ಲಿ, ಸತೋ ಪ್ರಧಾನತೆಯ ಎಲ್ಲ ಜ್ಞಾನ ಗುಣಶಕ್ತಿ ಪವಿತ್ರತೆಯಿಂದ ಸಂಪೂರ್ಣ ಸಂಪನ್ನ ಆಗಿರುವ ಅವಸ್ಥೆಗೆ ಲಕ್ಷ್ಮೀ ನಾರಾಯಣ್ ಕಂಬೈನ್ಡ್ ಸ್ವರೂಪಕ್ಕೆ ವಿಷ್ಣು ಅನ್ನೋ ಹೆಸರನ್ನು ಕೊಡಲಾಗಿದೆ ಮಕ್ಕಳೇ. ಇದು ನಾವ್ ಮಕ್ಳಿಗೂ ಬಾಬಾ ಹೇಳದ್ಮೇಲೆ ಗೊತ್ತಾಯ್ತು, ಮತ್ತು ಭಕ್ತಿ ಮಾಡೋರ್ಗೆ ಇದ್ರ ವ್ಯತ್ಯಾಸ ಗೊತ್ತಿಲ್ಲ ಅಂತ ಅವ್ರಕ್ಕ ಇವತ್ತು ಬಾಬಾ. ಹೌದಕ್ಕ, ಅದಕ್ಕೆ ರಾವಣನ ಪಾಯಿಂಟ್ಸ್ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಷ್ಣುವಿನ ಪಾಯಿಂಟ್ಸ್ ಬಾಬಾ ತಿಳಿಸ್ತಾರೆ. ವಿಷ್ಣು ತಾಯ್ತಾ, ಆಮೇಲೆ ನೋಡಿ ಹಂಗೆ ಬಂದ್ರು ಬ್ರಹ್ಮ ಸರಸ್ವತಿಗೆ. ನೋಡು ಭಕ್ತಿಯಲ್ಲಿ ಅವರಿಬ್ರು ದಂಪತಿಗಳು ಅಂತ ತೋರಿಸ್ಬಿಟ್ಟವ್ರೆ. ಯಾರು? ಬ್ರಹ್ಮ ತನ್ನ ಮಗಳನ್ನೇ ಮದುವೆ ಆದ ಅಂತ. ಇದು ಕನೆಕ್ಷನ್ ಬಾಬಾ ಎಲ್ಲಿ ಕೊಡ್ತಾರೆ ಅಂದ್ರೆ, ಬಲೆ ಈ ಸಂಗಮ ಯುಗದಲ್ಲಿ ಅದ್ ನಡೀತಾ ಇದೆಯಲ್ಲ, ಬ್ರಹ್ಮ ಬಾಬಾ ಅವರು ಇಲ್ಲಿ ಈ ಸಂಬಂಧದಲ್ಲಿ ಏನಾದ್ರು ಏನಾದ್ರು ಇಲ್ಲಿ ಅವ್ರ ಸಂಬಂಧದಲ್ಲಿ ಇಲ್ಲಿ ಬಲೆ ಅವರು ಪುರುಷಾರ್ಥಿಗಳಾಗಿ ಇಲ್ಲಿ ಪುರುಷಾರ್ಥ ಮಾಡಿದ್ರು. ಆದ್ರೆ ಅಲ್ಲಿ ನೋಡಿ ಆ ಒಂದು ಆತ್ಮಗಳೇ ಲಕ್ಷ್ಮೀ ನಾರಾಯಣ ಅವಸ್ಥೆಗೆ ಹೋದ್ರಲ್ಲ ಸತ್ಯಯುಗಕ್ಕೆ. ಅಂದ್ರೆ ಬಾಬಾ ಇಲ್ಲಿ ಪ್ಯೂರಿಟಿ ಬಗ್ಗೆ ಬಾಬಾ ಇಲ್ಲಿ ಮಾತಾಡ್ತಾ ಇದಾರಕ್ಕ. ಇಲ್ಲಿ ನಾವೆಲ್ಲ ಆತ್ಮ ಬಾಯಿ ಆಗಿದ್ದೀವಿ. ಹಾಗಾಗಿ ಈ ಸಂಗಮ ಯುಗ ಅಂದ್ರೇನೆ ಪುರುಷಾರ್ಥದ ಯುಗ ಆಗಿದೆ. ಈಗ ವಿಷ್ಣು ಆಗ್ಬೇಕು ಅಥವಾ ಲಕ್ಷ್ಮೀನಾರಾಯಣ ಆಗಿ ವಿಷ್ಣುವ ಪದವಿ ಪಡಿಬೇಕು ಅಂದ್ರೆ ಇಬ್ರು ತೀವ್ರ ಪುರುಷಾರ್ಥ ಮಾಡಿದ್ರು. ಇಲ್ಲಿ ಆ ಪುರುಷಾರ್ಥದ ಪ್ರಾರಬ್ಧವನ್ನ ಪವಿತ್ರ ಪ್ರವೃತ್ತಿ ಮಾರ್ಗದಲ್ಲಿ ಲಕ್ಷ್ಮಿಯಾಗಿ ನಾರಾಯಣ ಆಗಿ ಅವರು ಪಾಠನ್ನ ಅಭಿನಯ ಮಾಡಿದ್ರು, ವಿಷ್ಣು ಆಗಿ ತೋರಿಸಲಾಯ್ತು ಚಿತ್ರದಲ್ಲಿ. ಅಂದ್ರೆ ಬಾಬಾ ಈ ಯಜ್ಞ ಸ್ಥಾಪನೆ ಮಾಡಿದಾಗ ಬ್ರಹ್ಮ ಬಾಬಾ ಮಮ್ಮನ ನಿಮಿತ್ತ ಇದ್ರು, ಪ್ರಜಾಪಿತ ಮತ್ತು ಜಗದಂಬ ಅಂತ. ಇದ್ರ ನೆರಳು ಭಕ್ತಿಲಿ ಹೇಗ್ ಹೋಗಿದೆ ಅಂತ ಇಲ್ಲಿ ಆದ್ರಲ್ಲ ಗಂಡ. ಅದೇ ಬಾಬಾ ಇವತ್ತು ತಿಳಿಸಿದ್ರಲ್ವಕ್ಕ, ಸಬ್ ಉಲ್ಟಾ ಹೇ. ಭಕ್ತಿಯಲ್ಲಿ ಏನ್ ಮಾಡ್ಕೊಂಬಂದ್ವಿ, ಎಲ್ಲ ಉಲ್ಟಾ. ಆದ್ರೆ ನೀವ್ ಹೇಳ್ದಂಗೆ ಇದೇ ಆತ್ಮಗಳು ಹೋಗ್ತಾರೆ ಮುಂದೆ ಲಕ್ಷ್ಮೀನಾರಾಯಣ ಅಥವಾ ರಾಧಾಕೃಷ್ಣ ಪಾಠ ಮಾಡಕ್ಕೆ ಅನ್ನೋದು ಗೊತ್ತಿಲ್ಲ. ಭಕ್ತಿ ಗೊತ್ತಿಲ್ಲ. ಈ ಸಂಗಮ ಯುಗದ ಕನೆಕ್ಷನ್ನೇ ಗೊತ್ತಿಲ್ವಲ್ಲ ಪ್ರಪಂಚದವ್ರಿಗೆ. ಬೇರು ಇಡೀ ಸೃಷ್ಟಿ ನಾಟಕ ಚಕ್ರದ ಮನುಷ್ಯ ವೃಕ್ಷಕ್ಕೆ ಈ ಸಂಗಮ ಯುಗ ಬೇರು. ಅದಕ್ಕೆ ಪ್ರಜಾಪಿತ ಬ್ರಹ್ಮನಿಗೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳ್ತಾರೆ, ಶಿವ ತಂದೆಗೆ ಕೇವಲ ತಂದೆ ಅಂತ ಹೇಳ್ತಾರೆ. ಹಾಗಾದ್ರೆ ನೀವೆಲ್ಲ ಏನಾದ್ರಿ ಈ ಸಂಬಂಧದಲ್ಲಿ ಅಂತಾರೆ ಬಾಬಾ. ಹೌದು, ಬ್ರದರ್ಸ್ ಆದ್ರಿ, ಬ್ರದರ್ಸ್ ಆದ್ರಿ ಅಂತಾರೆ ನೋಡಿ. ಆತ್ಮ ಪುರುಷ ಇಲ್ಲಿ ಜಾಗೃತ ಮಾಡ್ತಾರೆ ಬಾಬಾ. ಹೌದು, ಅಲ್ಲಿ ಯಾವುದೇ ಸಂಬಂಧ ಇಲ್ಲ, ಅಲ್ಲಿ ಯಾವುದೇ ಸಂಬಂಧ ಇಲ್ಲ, ಎಲ್ಲ ತಂದೆ ಮಕ್ಕಳ ಸಂಬಂಧ ಅಷ್ಟೇ ಮಕ್ಕಳೇ. ಅದೇ ನೋಡಿ, ಅದಕ್ಕೆ ಆತ್ಮಗಳ ಲೋಕ ಪರಂಧಾಮದಲ್ಲಿ ಅಷ್ಟೇ ನೀವೆಲ್ಲ ಆತ್ಮದಲ್ಲಿ ನಿರಾಕಾರದಲ್ಲಿ ಮಾತ್ರ ಸಹೋದರ ಆಗಿರ್ತೀರಾ. ಇಲ್ಲಿ ಪಾತ್ರ ಮಾಡುವಾಗ ಬೇರೆ ಬೇರೆ ಪಾತ್ರ ಬಂದ್ಬಿಡುತ್ತಲ್ಲ, ಅದು ಸತ್ಯ. ಅದಕ್ಕೆ ಬಾಬಾ ಭಕ್ತಿ ಅಂದ್ರೆ ಒಂದು ಅಸುರಿ ಅವಗುಣಗಳ ಚಿತ್ರವನ್ನು ತೋರಿಸಿದ್ರು. ದ್ವಾಪರ ಕಲಿಯುಗದಲ್ಲಿ ನೀವು ಸ್ತ್ರೀ ಪುರುಷರು ಈ ರೀತಿ ಪಾತ್ರವನ್ನ ಅಭಿನಯ ಮಾಡ್ತೀರಾ. ಸಂಗಮಕ್ಕೆ ಬಂದ ಮೇಲೆ ನಿಮ್ಮ ಪುರುಷಾರ್ಥ ಯಾವ ರೀತಿ ಇರುತ್ತೆ, ಫಾಲೋ ಫಾದರ್. ಬ್ರಹ್ಮ ಬಾಬಾ ಮಮ್ಮನ ರೀತಿಯಲ್ಲಿ ಮಮ್ಮರವ್ರನ್ನ ಉದಾಹರಣೆ ಇಲ್ಲ, ಆದ್ರೆ ಬ್ರಹ್ಮಾರವ್ರನ್ನ ಫಾಲೋ ಮಾಡ್ತೀರಾ, ಬ್ರದರ್ಸ್ ಆಗ್ತೀರಾ. ಅಲ್ಲಿ ಹೆಂಗೆ ಬ್ರದರ್ ಅಂಡ್ ಸಿಸ್ಟರ್ ಆಗ್ತೀರಾ. ಆದ್ರೆ ಮೂಲವತನದಲ್ಲಿ ನೀವು ಬ್ರದರ್ಸ್ ಆಗಿರ್ತೀರಾ. ಮತ್ತು ಈ ಪುರುಷಾರ್ಥದ ಪ್ರಾರಬ್ಧವನ್ನು ಸತ್ಯೋಗದಲ್ಲಿ ನೀವು ಪವಿತ್ರ ಪ್ರವೃತ್ತಿ ಪ್ರಪಂಚದಲ್ಲಿ ವಿಷ್ಣು ರೂಪದಲ್ಲಿ ನಿಮ್ಮ ಪಾತ್ರವನ್ನ ಅಭಿನಯ ಮಾಡ್ತೀರಾ ಅಂತಾರೆ ಬಾಬಾ. ಅಂದ್ರೆ ವಿಕಾರಿ ನಿರ್ವಿಕಾರಿ ಸತ್ಯಯುಗದಲ್ಲೂ ಸಂಬಂಧಗಳು ಇರ್ತವೆ, ಅದು ಪ್ರವೃತ್ತಿ ಮಾರ್ಗನೇ ತಾನೆ. ಆದ್ರೆ ಸಂಪೂರ್ಣ ನಿರ್ವಿಕಾರಿ ಪ್ರವೃತ್ತಿ ಮಾರ್ಗ ಆಯ್ತಲ್ವಾ. ಹೌದು, ಅಂದ್ರೆ ಸಂಬಂಧ ಇಲ್ಲಿ ಈ ಸಾಕಾರ ಪ್ರಪಂಚಕ್ಕೆ ಇರುತ್ತೆ ಎಲ್ಲಾ ತರ ಸಂಬಂಧ. ಅಂದ್ರೆ ಇಲ್ಲಿ ಇನ್ನೊಂದು ಮಾತು ನಾವು ಗಮನಿಸಬಹುದಕ್ಕ. ಈಗ ನೋಡಿ, ಸಂಬಂಧಗಳಲ್ಲಿ ಬಂದ್ರೂ ಸಹ ಅಲ್ಲಿ ನಮ್ಗೆ ಕರ್ಮ ಬಂಧನ ಆಗಲ್ಲ ನೋಡಿ. ನಾವು ಅಲ್ಲಿ ನೀವು ಹೇಳ್ದಂಗೆ ಅಲ್ಲಿ ಕೂಡ ನಾವು ರಾಜ್ಯಭಾಗ್ಯವನ್ನು ಮಾಡಿದ್ರು ಕೂಡ ಕರ್ಮ ಅಕರ್ಮ ಆಗಿರುತ್ತೆ. ಸಂಬಂಧಗಳಲ್ಲಿ ಬಂದಿದ್ದಕ್ಕೆ ಕರ್ಮ ಬಂಧನ ಬಂತ ಅಲ್ಲಿ ನಮಗೆ ಇಲ್ವಲ್ಲ, ಕರ್ಮ ಅಕರ್ಮ ಆಗೇ ಇರುತ್ತಲ್ಲ ಅಲ್ಲಿ. ಮತ್ತು ಬಾಬಾ ಇನ್ನೊಂದು ಸೆಂಟೆನ್ಸ್ ತಿಳಿಸ್ತಾವ್ರೆ, ಸತ್ಯಯುಗದಲ್ಲಿ ಪುರುಷೋತ್ತಮರೇ ಇರುತ್ತಾರೆ. ಇದು ಅದ್ಭುತವಾದ ಮಾತು ಅಂತಾರೆ. ಹೌದಲ್ವಾ? ಆತ್ಮ ಯಾವಾಗ ಉತ್ತಮ ಆಗುತ್ತೋ, ಸಂಪೂರ್ಣ ಅವಸ್ಥೆ ಪಡ್ಕೊಳುತ್ತೋ, ಇಲ್ಲಿ ಪುರುಷೋತ್ತಮ ರಾಮ ಅಂತಾರೆ.
ಇಲ್ಲಿ ರಾಮಾಯಣದಲ್ಲಿ ಪುರುಷೋತ್ತಮ ಅನ್ನೋದು ಶ್ರೀರಾಮಚಂದ್ರನಿಗೆ ಬಿರುದು ಕೊಡ್ತಾರೆ, ಮತ್ತು ಕೃಷ್ಣಗೂ ಹೇಳ್ತಾರೆ ಪುರುಷೋತ್ತಮ, ಉತ್ತಮರಲ್ಲಿ ಉತ್ತಮ ಪುರುಷೋತ್ತಮ ಕೃಷ್ಣ ಅಂತ. ಆದ್ರೆ ಇಲ್ಲಿ ಆತ್ಮಗಳು ಉತ್ತಮ ಆಗವ್ರೆ ಸತ್ಯಕ್ಕೆ ಹೋಗ್ತಾರೆ ಪಾತ್ರ ಮಾಡಕ್ಕೆ. ಎಷ್ಟು ಅದ್ಭುತವಾದ ಮಾತುಗಳು ನೋಡಿ ಇವು. ಅದಕ್ಕೆ ಅದೇ ಇವಾಗ ನೀವು ಕೇಳಿದ್ರಲ್ಲ, ಸಂಬಂಧ ಇರುತ್ತಲ್ವಾ. 21 ಜನ್ಮನೂ ಆತ್ಮದ ಸ್ಥಿತಿ ನೋಡಿ. ಸತ್ಯುಗದಿಂದ ತ್ರೇತಾಯುಗಕ್ಕೆ ಬರ್ಬೇಕಾದ್ರೆ 2 ಕಲೆ ಕಡಿಮೆ ಆಗೋದು. ಹಾಗಾದ್ರೆ ಎಷ್ಟು ಆತ್ಮೀಕ ಪವಿತ್ರತೆ ನಮ್ಮಲ್ಲಿ ಎಷ್ಟು ಸ್ಲೋ ಡೌನ್ ಆಗೋದು, ಸ್ಲೋ ಪ್ರೊಸೆಸರ್ ಇರುತ್ತೆ, ಸ್ಪೀಡ್ ಆಗಿ ಆಗೋದಿಲ್ಲ. ಅಂದ್ರೆ ಪುರುಷೋತ್ತಮ ಅಂತ ಒಬ್ಬ ವ್ಯಕ್ತಿಗೆ ಕೊಡೋ ಟೈಟಲ್ ಅಲ್ಲ, ಅಲ್ಲ ವ್ಯಕ್ತಿ ಅಲ್ಲಕ್ಕ, ವ್ಯಕ್ತಿ ಅಲ್ಲ, ಆತ್ಮದ ಸ್ಟೇಜಸ್ ಕೂಡ. ಈಗ ಸಂಪೂರ್ಣ ಸತೋಪ್ರಧಾನ ಪ್ರಪಂಚ ಅಂದಾಗ ಅಲ್ಲಿ ಒಂದೇ ಒಂದು ವ್ಯಕ್ತಿ ಅಂತೂ ಪಾತ್ರ ಅಭಿನಯ ಮಾಡಲ್ಲ. ಈಗ ಉದಾಹರಣೆಗೆ 9 ಲಕ್ಷ ನೀವು ಆತ್ಮಗಳನ್ನ ತಗೊಂಡ್ರೂ ಸಹ ಅಲ್ಲಿ ಎಲ್ಲಾ ಆತ್ಮದ ಸ್ಟೇಜಸ್ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಯಾವಾಗ ಪಾತ್ರ ತಗೊಳ್ತಾರೋ ಅಷ್ಟು ಅಂಶ ಮಾತ್ರದಲ್ಲಿ ಮಾತ್ರ ಕಡಿಮೆ ಬರ್ಬೋದೇ ಹೊರ್ತು, ಈ ದ್ವಾಪರ ಕಲಿಯುಗದಲ್ಲಿ ಜನ್ಮ ತಗೊಂಡಾಗ ಅವ್ರ ಆತ್ಮದ ಸ್ಟೇಜಸ್ ಇರುತ್ತಲ್ಲ ಆ ರೀತಿ ಇರಲ್ಲ. ಯಾಕಂದ್ರೆ ಅದು ಸಂಪೂರ್ಣ ಸತೋಪ್ರಧಾನ ಪ್ರಪಂಚವಾಗಿರುತ್ತೆ. ಸೊ ಎಲ್ಲಾ ಆತ್ಮದ ಸ್ಟೇಜಸ್ ಅಲ್ಲಿ ಉತ್ತಮವಾಗಿ ಇರುತ್ತೆ. ಜನ್ಮ ಲೇಟ್ ಆಗಿ ತಗೊಂಡಾಗ ಅಷ್ಟಷ್ಟೇ ಪರ್ಸೆಂಟೇಜ್ ಅಲ್ಲಿ ಕಮ್ಮಿ ಆಗಿರ್ಬೋದು ಅಷ್ಟೇ. ಬಾಬಾ ಮುಂದೆ ಮುಹೂರ್ತ ಇಡ್ತಾ ಇದ್ದೀರಿ ಮಕ್ಳೇ, ಹೊಸ ಪ್ರಪಂಚಕ್ಕೆ ಅಂತಾರೆ. ಇನಾಗ್ರೇಷನ್ಗೆ ಟೈಮ್ ಫಿಕ್ಸ್ ಮಾಡ್ತಾ ಇದ್ದೀರಾ ಅಂತವ್ರಕ್ಕ ಹೊಸ ಮನೆಗೆ. ಎಷ್ಟು ಖುಷಿ ಇರ್ಬೇಕು ನಿಮ್ಗೆ ಅಂತವ್ರೆ. ಯಾಕೆಂದ್ರೆ ದೇವತೆಗಳಿಗೆ ಹೇಗ್ ಮಹಿಮೆ ಮಾಡ್ತಾರೆ ಅಂದ್ರೆ ಚಿನ್ನದ ಪುಷ್ಪಗಳ ಮಳೆಯಾಗುತ್ತದೆ. ಹೌದಲ್ಲ, ಲಕ್ಷ್ಮೀ ಪೋಟ ಮೊದ್ಲದು ನೋಡಿದಾಗ ಲಕ್ಷ್ಮಿ ತಾವ್ರೆ ಹೋದ್ಮೇಲೆ ಕೂತಿರ್ತಾಳೆ, ಅಭಯ ಹಸ್ತ ನೀಡ್ಕೊಂಡು. ಆ ಒಂದು ಚಿನ್ನದ ನಾಣ್ಯಗಳು ಮೇಲೆ ಹೂ ಮಳೆ ತರ ಸುರಿತಾ ಇರುತ್ತೆ. ಆ ತರ ಚಿತ್ರಗಳಿದಾವೆ ಲಕ್ಷ್ಮಿ ವರ್ಣನೆ. ಅಂದ್ರೆ ದೇವತೆಗಳು ಆ ತರ ಜೀವನ ಮಾಡಿರೋರು ಅಂತ. ಅಂತ ಪ್ರಪಂಚಕ್ಕೆ ನಾನು ಹೋಗ್ತೀನಿ ಅಂದ್ರೆ ಹೊಸ ಮನೆ ಇನಾಗ್ರೇಷನ್ ಮಾಡ್ತಾವ್ರೆ ಬಾಬವರು, ನಮ್ಮ ಮಕ್ಳ ಕೈಯಲ್ಲಿ ಮಾಡಿಸ್ತಾವ್ರೆ. ವಂಡರ್ಫುಲ್, ಖುಷಿಗೆ. ಅದ್ರ ಅನುಸಾರವಾಗಿ ಬಾಬಾ ತಿಳಿಸ್ತಾರೆ, ನೀವು ಉತ್ತಮರಿಗಿಂತ ಉತ್ತಮರಾಗುತ್ತೀರಾ, ನಂಬರ್ ವಾರ್ ಅನುಸಾರ ಲಕ್ಷ್ಮೀ ನಾರಾಯಣ ಪದವಿಯನ್ನ ಪಡ್ಕೊಳ್ತೀರಾ. ನೋಡಿ ಬಾಬಾ ತಿಳಿಸ್ತಾ ಇದಾರೆ, ಲಕ್ಷ್ಮೀ ನಾರಾಯಣರ ಪದವಿ ಕೂಡ ನಂಬರ್ ವಾರ್ ಅನುಸಾರ ನೀವು ಪಡ್ಕೊಳ್ತೀರಾ. ಸೂರ್ಯವಂಶಿ ಮನೆತನದಲ್ಲಿ ಉತ್ತಮರಾಗಿರುತ್ತೀರಿ. ಆಗಿರುವಂತವ್ರೆ ಸೂರ್ಯವಂಶಿಗಳು ಅಂತ ಬಾಬಾ ತಿಳಿಸ್ತಾರೆ. ಅಂದ್ರೆ ದೇವತೆಗಳು ಪುರುಷೋತ್ತಮ ಅನ್ನೋದು ಒಬ್ಬ ಮನುಷ್ಯಂಗಲ್ಲ, ಎಲ್ಲ ದೇವತಾ ಸಮುದಾಯಕ್ಕೆ ಹೇಳ್ತಾರೆ. ಸೂರ್ಯವಂಶ ಮನೆತನ ಅಂದ್ರೆ ಫಸ್ಟ್ ಆಕ್ಟಿಗೆ 9 ಲಕ್ಷ ಜನ ಹೋಗ್ತಾರೆ ಸತ್ಯಯುಗಕ್ಕೆ. ಅಂದ್ರೆ ಅಷ್ಟು ಆತ್ಮಗಳ ಕ್ವಾಲಿಟಿ ಕ್ವಾಂಟಿಟಿ ಉತ್ತಮ ಆಗಿರುತ್ತೆ ಅಂತಾರೆ ಬಾಬಾ. ಏಕದಮ್ ಅಲೆ ಕಡಿಮೆ ಆಗಲ್ಲ. ಉತ್ತಮ್ ನಂಬರ್ ವಾರ್ ಅಂದ್ರು ಬಾಬಾ. ಸೊ ಇಲ್ಲೂ ಕೂಡ ನಂಬರ್ ವಾರ್. ಈಗ ಶ್ರೀಕೃಷ್ಣ ಅಥವಾ ಲಕ್ಷ್ಮಿ ಆತ್ಮಕ್ಕೆ ಇರುವಂತ ಪ್ಯೂರಿಟಿ ಅದ್ರ ನೆಕ್ಸ್ಟ್ ಜನ್ಮ ಪಡ್ಕೊಳ್ಳುವಂತ ಆತ್ಮದಲ್ಲಿ ಒಂಚೂರು ಅಂಶ ಕಡಿಮೆನೆ ಬರುತ್ತೆ. ಆ ಪ್ಯೂರಿಟಿಗೂ ಈ ಪ್ಯೂರಿಟಿಗೂ ಒಂಚೂರು ವೇರಿಯೇಷನ್ ಬರ್ಬೋದು, ಬಲೆ ಉತ್ತಮರೇ ಆಗಿರ್ತಾರೆ. ನೆಕ್ಸ್ಟ್ ಜನ್ಮ ಬೇಡಕ್ಕ, ಅಲ್ಲಿ ಅಂಗಸಂಗದಾಗಿರೋರ್ಗೆ ಎಷ್ಟು ವ್ಯತ್ಯಾಸ ಇರುತ್ತೆ. ಹೌದು, ಅದು ಉಂಟು. ಮತ್ತು ನಿಧಾನವಾಗಿ ಕಲೆ ಇಳಿತೈತೆ ಅಂದ್ರೆ ನೋಡಿ, ಒಂದು ಜನ್ಮ 150 ವರ್ಷ ಅಂದ್ರೆ ಸತ್ಯಯುಗದಲ್ಲಿ ಸುದೀರ್ಘ ಅವಧಿ, ಪೀಳಿಗೆ ಅಂತಾರೆ ಬಾಬಾ ಅದನ್ನ. ಎಷ್ಟು ಸಮಯ ಇರ್ಬೋದು. ಇಲ್ಲಿ ಸಾವಿರಾರು ವರ್ಷ ಬಾಧಕದರು ದೇವತೆಗಳು ಅಂತಾರಲ್ಲ, ಅದ್ರ ಅರ್ಥ ಇದೇ ಆಗಿದೆ. ಅಷ್ಟೂ ನಿಧಾನ ಗತಿಯಲ್ಲಿ ಈ ಭೂಮಿಯ ಚಲನೆ ಇರುತ್ತೆ. ಸತ್ವಪ್ರಧಾನ ಆಗಿರುತ್ತಲ್ಲ ತತ್ವಗಳು ಕೂಡ, ಅದಕ್ಕೆ ಇದು ವರ್ಣನೆ ಮಾಡ್ತಾವ್ರೆ ಬಾಬಾ. ಅಂದ್ರೆ ಅಕ್ಕ, ಕಾಲಾವಧಿ ಅಂತೂ 2 ಈಕ್ವಲಿ ಆಗಿದೆ. 1200 2500 ವರ್ಷ, 2500 ವರ್ಷ. ಆದ್ರೆ ಆತ್ಮಗಳಲ್ಲಿ ವಿಕರ್ಮ ಆಗದೆ ಇರೋ ಕಾರಣದಿಂದ ಅವರ ಕಲೆಗಳು ಜಾಸ್ತಿ ಬೇಗನೆ ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ವಿಕರ್ಮ ಇಲ್ಲ ನೋಡಿ, ವಿಕರ್ಮದ ಹೊರೆ ಇಲ್ಲ, ಕರ್ಮ ಅಕರ್ಮ ಆಗಿರುತ್ತೆ. ಆದ್ರೆ ದ್ವಾಪರದ ನಂತರ ಯಾವಾಗ ಆತ್ಮಗಳು ಜನ್ಮವನ್ನ ತಗೊಳ್ತಾರೋ ಕರ್ಮ ವಿಕರ್ಮ ಆಯ್ತು. ವಿಕರ್ಮದಿಂದ ಪಾಪದ ಹೊರೆ ಮತ್ತು ಅವಗುಣಗಳು ಸೇರ್ಕೊಂಡಿದ್ದಿಂದ, ಮಾಯೆ ಅವಗುಣಗಳು ಶಕ್ತಿಹೀನ ಆಗ್ತಾ ಬಂತಲ್ಲ ಆತ್ಮ. ಅದಕ್ಕೆ ಇಲ್ಲಿ ಕಳೆಗಳು ಎಲ್ಲಾ ಕ್ವಾಲಿಟೀಸ್ ಕೂಡ ಕಡಿಮೆ ಆಯ್ತು, ಶಕ್ತಿ ಕೂಡ ಕಡಿಮೆ ಆಗ್ತಾ ಬಂತು. ರಜೋ ಪ್ರಧಾನದಿಂದ ರಜೋ ಪ್ರಧಾನ್ ರಜೋ ತಮೋ ಪ್ರಧಾನಕ್ಕೆ ಬಂತು. ಆ ಪ್ರಧಾನಕ್ಕೆ ಅಂದಾಗ ಏನಾಯ್ತು, ಎಲ್ಲ ಕ್ವಾಲಿಟೀಸ್ ಲೆಸ್ ಆಯ್ತು.
ಶಕ್ತಿಹೀನ ಆಗೋಯ್ತಲ್ಲ ಆತ್ಮ. ಸಮಯ ತಗೊಂಡ್ರು ಅಕ್ಕ ನೋಡಿ, ಈಗಾಗ್ಲೇ ಮಧ್ಯಾಹ್ನ ಆಗೋಯ್ತು. ಬೇಗ ಸಮಯದ ತೀವ್ರತೆ ತುಂಬಾ ಫಾಸ್ಟ್ ಇದೆ ಈಗ ಈ ಅಂತಿಮ ಸಮಯದಲ್ಲಿ. ನೋಡಿ ಅಂದ್ರೆ ಅದು ನಮಗ ಅನ್ಸತ್ತಕ್ಕ. ಬಟ್ ಸೃಷ್ಟಿ ನಾಟಕ ಈ ಸಮಯ ಏನ್ ನಿಗದಿ ಆಗಿದೆಯೋ ಅದು ಆಸ್ ಇಟ್ ಈಸ್ 5000 years ಫಿಕ್ಸ್ ಆಗಿರೋದು. ಸ್ಪೀಡ್ ಅಥವಾ ಸ್ಲೋ ಆಗಲ್ಲ ಅನ್ನೋದು. ಸತ್ಯಯುಗಕ್ಕೆ ಒಂದು ಹೋಲಿಕೆ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತಲ್ಲ ಈಸಿನಾಗ ಅಂತ. ಬಾಬಾ ಪುರುಷಾರ್ಥದ ಬಗ್ಗೆ ಹೇಳ್ತಾವ್ರಕ್ಕ, ಅದೃಷ್ಟದಲ್ಲಿದ್ದರೆ ಸಿಗುವುದು, ತೇರ್ಗಡೆಯಾಗುವುದಿದ್ದರೆ ಆಗುತ್ತೇವೆ ಎಂದಲ್ಲ. ಮಕ್ಕಳು ಹೇಳೋ ಮಾತಿದ್ದು. ಪ್ರತಿಯೊಂದು ಮಾತಿನಲ್ಲಿ ಅವಶ್ಯಕವಾಗಿ ಪುರುಷಾರ್ಥ ಮಾಡ್ಬೇಕು. ಪುರುಷಾರ್ಥ ಮಾಡದೇ ಇದ್ರೆ ಅದೃಷ್ಟದಲ್ಲಿ ಏನಿರುವುದೋ ಅದಾಗೋದೆಂದು ಹೇಳಲು ಹೇಗ್ ಸಾಧ್ಯ ಅಂತಾರೆ. ಬಲೆ ನಾನು ಪ್ರಯತ್ನನೇ ಮಾಡಿಲ್ಲ ಅಂದ್ರೆ ಅದೃಷ್ಟ ಕೂಡ ಅಷ್ಟೇ ಸಿಗುತ್ತೆ ನಮ್ಗೆ. ಇಲ್ಲೇ ಯಾರು ಮಾಡ್ತಾರೋ ಅವ್ರು ಪಡ್ಕೊಂತಾರೆ. ಅದಕ್ಕೆ ವಿಚಾರ ಸಾಗರ ಮಂಥನ ಒಂದು ಗಾದೆ ಇದೆಯಕ್ಕ, ಬಡ್ದಿದ್ ತಿಂತೀಯೋ ಪಡೆದಿದ್ ತಿಂತೀಯೋ, ಎರಡರ ಒಂದು ಅದೃಷ್ಟನು ನಮ್ಗಿರ್ಬೇಕಿಲ್ಲಿ. ಅದಕ್ಕೆ ಬಾಬಾ ಇವತ್ತು ವಿಚಾರ ಸಾಗರ ಮಂಥನನೂ ಮಾಡ್ಬೇಕು, ಯೋಗನೂ ಇರ್ಬೇಕು ಅಂದ್ರು. ಹೌದು, ನೆನಪಿನ ಯಾತ್ರೆ ಅಂದ್ರೆ ನೋಡಿ ಇಷ್ಟು ಸಬ್ಜೆಕ್ಟ್ ಕೊಡ್ತಾವ್ರೆ ನಮ್ ಮಕ್ಳಿಗೆ ನೆನಪಿನ ಯಾತ್ರೆ ಮಾಡಕ್ಕೆ, ಅಂದ್ರೆ ರಿವೈಸ್ ಮಾಡಕ್ಕೆ. ಮತ್ ಇನ್ನೂ ಒಂದ್ ಮಾತು ತಿಳಿಸಿದ್ರು, ಪುರುಷಾರ್ಥವನ್ನು ಮಾಡದೇ ಇದ್ರೆ ಅದೃಷ್ಟದಲ್ಲಿ ಏನಿರುವುದೋ ಅದಾಗುವುದೆಂದು ಹೇಳುತ್ತಾರೆ. ನಂತರ ಪುರುಷಾರ್ಥ ಮಾಡುವುದೇ ನಿಂತು ಹೋಗುತ್ತದೆ. ಹೌದಲ್ಲ? ಹುಡುಗಾಟ್ಗೆ ಆಲಸ್ಯ ಬಂತು ಅಂದ್ರೆ ಆ ಮಾಯೆ ನಿಧಾನವಾಗಿ ಅವನ ಕಡೆ ಅಟ್ರಾಕ್ಷನ್ ಮಾಡೇ ಬಿಡ್ತಾನೆ, ಆಕರ್ಷಣೆ ಆಗೇ ಬಿಡುತ್ತೆ. ಮತ್ತೆ ನಾನು ಅದನ್ನ ತಿಳ್ಕೊಂಡಷ್ಟೊತ್ತಿಗೆ ನನಗ್ ಸಮಯನೇ ಸಿಗೋದಿಲ್ಲ, ಹೊಲ್ಟೋಗ್ಬಿಟ್ಟಿರುತ್ತೆ ಸಮಯ. ಯಾಕೆಂದ್ರೆ ಸಂಗಮ ಯುಗದ ಸಮಯ ತುಂಬಾ ಅಮೂಲ್ಯ ಅಲ್ವಾ. ಅದಕ್ಕೆ ಬಾಬಾ ತಿಳ್ತಾರೆ, ಆಲಸ್ಯ ಅಲ್ಬೇಲಪ್ಪನ್ ಮಾಡಿದ್ರೆ ಹೆಂಗೆ ನೀವು ಪ್ರಾರಬ್ಧ ಪಡ್ಕೊಳ್ತೀರಾ? ಖಂಡಿತವಾಗ್ಲೂ ಇಲ್ಲ. ಮಾತೆಯ ಬಗ್ಗೆ ಹೇಳ್ತಾವ್ರಕ್ಕ, ಎಷ್ಟೊಂದು ಸ್ಥಾನ ಮಾನ ಸಿಕ್ಕಿದೆ ಅಂತ. ಅಂದ್ರೆ ನೋಡಿ, ಬಾಬಾ ಅವ್ರು ಬರ್ದಕ್ ಮುಂಚೆ ಎಷ್ಟೋ ದುರ್ಗತಿಯಲ್ಲಿತ್ತಕ್ಕ ಮಹಿಳೆಯರ್ದು. ಒಂದ್ ಹೆಣ್ಣು ಮಗು ಹುಟ್ಟು ಅಂದ್ರೆ ಒಂದು ಖುಷಿ ಇಲ್ಲ, ಅವ್ರನ್ನ ನಿಂದಿಸೋದು, ಶಾಪ ಹಾಕೋದು. ಅಂದ್ರೆ ವಂಶ ಉದ್ಧಾರ ಆಗೋ ಗಂಡು ಮಕ್ಳು ಬೇಕು, ಗಂಡು ಮಗುಗೆ ಇದು ಪ್ರಧಾನ ಸಮಾಜ ಬಂತು. ಅದರಿಂದ ಬಾಬಾ ಬಂದು ನೋಡಿ, ವಿದೇಶದಲ್ಲಿರ್ಲಿ ಯಾರೇ ಇರ್ಲಿ, ಒಂದ್ ಜನಸಾಮಾನ್ಯ ಮಹಿಮೆ ಇರ್ಲಿ, ಇವತ್ತು ಸ್ವತಂತ್ರವಾಗಿ ಬದುಕ್ತಾ ಇದ್ದಾರೆ. ಬಾಬಾ ಬಂದು ಇಷ್ಟು ಪರಿವರ್ತನೆ ಕೇವಲ ಶಾಂತಿ ಶಾಂತಿ ಅಂತ ಎಲ್ರೂ ಕೇಳ್ತಾರೆ. ವಿಶ್ವದಲ್ಲಿ ಶಾಂತಿ ಹೇಗಾಗುತ್ತೆ ಮಕ್ಳೇ? ಸುಖ ಶಾಂತಿ ಪವಿತ್ರತೆಯ ರಾಜ್ಯ ಸ್ಥಾಪನೆ ಆಗ್ಬೇಕು ಅಂದ್ರೆ ಈ ಹಳೆ ಮನೆ ವಿನಾಶ ಆಗ್ಲೇಬೇಕು ಅಂತ ಅವ್ರಿ ಬಾಬಾ. ಹೌದಾ? ಹಳೇದೋಗ್ದೆ ಆ ಒಂದು ಶಾಂತಿಯ ಪ್ರಪಂಚ ಹೇಗ್ ಸ್ಥಾಪನೆ ಮಾಡಕ್ ಸಾಧ್ಯ? ಮೂಲವತನದಲ್ಲಿ ಸ್ವಾಭಾವಿಕವಾಗಿ ಶಾಂತಿನೇ ಇರುತ್ತೆ. ಅಲ್ಲಿ ಆತ್ಮಗಳಿಗೆ ಯಾವ್ದೇ ಕರ್ಮ, ಶರೀರ, ವ್ಯವಹಾರ ಇರಲ್ಲ, ಅದು ನ್ಯಾಚುರಲ್ ಆಗಿರುತ್ತೆ. ಆದ್ರೆ ಈ ಸ್ಥೂಲ ಪ್ರಪಂಚದಲ್ಲಿ ನಾವು ಪಾತ್ರ ಮಾಡ್ತಿದ್ವಿ ಅಂದ್ರೆ ಇಲ್ಲೇ ಸ್ಥಾಪನೆ ಆಗ್ಬೇಕು ವಿಶ್ವದ ಶಾಂತಿ ಸ್ಥಾಪನೆ ಈ ಸ್ಥೂಲ ಪ್ರಪಂಚ, ಸಂಸಾರ ಪ್ರಪಂಚದಲ್ಲೇ ಸ್ಥಾಪನೆ ಆಗ್ಬೇಕು. ಅದರಿಂದ ಈ ಹಳೆಯ ಪ್ರಪಂಚ ವಿನಾಶ ಆಗ್ಬೇಕು, ಲಕ್ಷ್ಮೀ ಸ್ಥಾಪನೆ ಆಗ್ಬೇಕು ಅಂದ್ರೆ. ಯಾಕೆಂದ್ರೆ ರಿಚೆಸ್ಟ್ ಇನ್ ದ ವರ್ಲ್ಡ್ ಯಾರು? ನಾರಾಯಣರು. ಎಲ್ಲ ಸುಖ ಶಾಂತಿ ಸಮೃದ್ಧಿ ಜೀವನ ಮಾಡಿದವರು. ಆ ಫೋಟೋ ನೋಡಿದ್ರೇನೆ ಒಂದು ಖುಷಿ ಆನಂದ ಸಿಗುತ್ತೆ ಮನುಷ್ಯರಿಗೆ. ಅಂದ್ರೆ ಅವ್ರ ರಾಜ್ಯ ಹೇಗಿತ್ತು? ನೀವು ಕೋರ್ಸ್ ಕೊಡುವಾಗ ಇದೆಲ್ಲ ಪರಮಾತ್ಮ ಬಂದವ್ರೆ ಅಂತ ಡಂಗೂರ ಹಾಕ್ಬೇಡಿ ಮಕ್ಳೇ, ಯಾರು ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಮನುಷ್ಯರು ಹೇಗಾಗಿದ್ದಾರೆ ಅಂದ್ರೆ ಹುಡುಕಿ ಅಲ್ದು ಬೇರೆಯವ್ರ ಮಾತು ಕೇಳಿ ಅಲ್ಲಿದ್ದಾನೆ ಪರಮಾತ್ಮ, ಇಲ್ಲಿ ಹೋದ್ರೆ ನಮ್ ಕಷ್ಟ ಪರಿಹಾರ ಆಗ್ಬಿಡುತ್ತೆ, ಇಲ್ಲಿ ಹೋಗ್ಬಿಟ್ರೆ ನಮ್ಗೆ ಕಾಯಿಲೆ ವಾಸಿ ಆಗುತ್ತೆ, ಅಕಾಲ ಮೃತ್ಯುವಿನಿಂದ ಪಾರಾಗ್ತಾರೆ. ಈ ತರ ದಿಕ್ಕು ತಪ್ಪಿಸಿ ಜನ ಕಂಗಾಲಾಗಿ ಪರಮಾತ್ಮನೇ ಬೇಡ, ಭಗವಂತನೇ ಬೇಡ, ನಾವು ದುಡಿತೀರಿ, ತಿಂತೀರಿ, ಸಾಯ್ತೀರಿ, ಏನಾಯ್ತೋ ನಮ್ ಮನೆ ಬರದಲ್ಲಿ ಅದ್ ಅನುಭವಿಸ್ತೀರಿ, ಈ ಲೆವೆಲ್ಗೆ ಕೂತವ್ರೆ ಜನಗಳು. ಅಂದ್ರೆ ಅಕ್ಕ, ಬಾಬಾ ಇಲ್ಲಿ ಯಾಕೆ ತಿಳಿಸ್ತಾ ಇದಾರೆ ಅಂದ್ರೆ, ಎಲ್ಲಾ ಆತ್ಮಗಳಲ್ಲೂ ಕೂಡ ಶಕ್ತಿ ಇರಲ್ಲ ಜ್ಞಾನವನ್ನ ತಗೊಳಕ್ಕೆ. ಯಾರು ದೇವಿ ದೇವತಾ ಧರ್ಮಕ್ಕೆ ಸೇರಿರ್ತಾರೋ ಅವರೇ ಜ್ಞಾನವನ್ನ ಪಡ್ಕೊಳ್ತಾರೆ. ಜ್ಞಾನ ಅಮೂಲ್ಯವಾದದ್ದಲ್ಲ, ಅದಕ್ಕೆ ನೀವು ಡಂಗುರ ಸಾರ ಅವಶ್ಯಕತೆ ಇಲ್ಲ ಅಂತ ಬಾಬಾ ಆ ರೀತಿಯಲ್ಲಿ ತಿಳಿಸ್ತಾರೆ. ಇದು ವ್ಯಾಲ್ಯೂಬಲ್ ಆಗಿದೆ. ಇವಾಗಕ್ಕ ನಾನೇ ಭಗವಂತ ಅಂತ ಕೂತಿದಾರಲ್ಲ ಅವರವರ ಗಮಂಡಲ್ಲಿ, ಇವಾಗ ಈ ಮಾತು ಸಾಮಾನ್ಯ ಆಗೋಯ್ತು, ಪರಮಾತ್ಮ ಬಂದಿದ್ದಾರೆ ಅಂತ. ಇಲ್ಲಿ ಮನಬುದ್ಧಿಯ ಪರಿವರ್ತನೆ ಮಾಡ್ಬೇಕಲ್ವಾ? ಇದು ಜ್ಞಾನ ಅಂದ್ರೆ ಸೂಕ್ಷ್ಮ, ನೀವ್ ಹೇಳ್ದಂಗೆ ಅಲ್ಲ ಇದು.
ಅದಕ್ಕೆ ಮುಖ್ಯವಾದ ಒಂದು 5-6 ಚಿತ್ರಗಳನ್ನ ಇಟ್ಕೊಳ್ಳಿ ಮಕ್ಳೇ. ಸೃಷ್ಟಿ ಚಕ್ರದ್ದು, ಪರಂಧಾಮದ್ದು, ಮತ್ತು ದೇವತೆಗಳದ್ದು, ಸ್ವರ್ಗದ್ದು, ಈ ತರ ಚಿತ್ರ ತೋರಿಸಿ ನೋಡಿ. ಇದು ಸಮೃದ್ಧಿ ಪ್ರಪಂಚ, ಇಲ್ಲಿ ದೇವತೆಗಳಿದ್ರು, ಇದು ಬೇಹದ್ದಿನ ಆಸ್ತಿ ಕೊಡುವ ತಂದೆಯ ಜ್ಞಾನದ ಮುಖಾಂತರ ಇದು ನಮಗ್ ಸಿಗುತ್ತೆ. ಈ ತರ ತಿಳುವಳಿಕೆ ನಾವು ಕೊಟ್ಟಾಗ, ತಂದೆಯ ಪರಿಚಯ, ದೇವತೆಗಳ ಪರಿಚಯ ನಾವು ಕೊಟ್ಟಾಗ ಜನರು ಸಹಜವಾಗಿ ಅದನ್ನ ಕೇಳ್ತಾರೆ. ಆಸಕ್ತಿ ಇರೋರು ಜ್ಞಾನಕ್ಕೆ ಬರ್ತಾರೆ. ಈ ತರ ಸೇವೆ ಮಾಡಿ ಅಂತ ಇದು ಒಂದು ಪ್ಲಾನ್ ಕೊಡ್ತಾ ಇದ್ದಾರೆ ನೋಡಿ ಬಾಬು ಇವತ್ತು. ಹೌದು ಹೌದು ಅಕ್ಕ, ಯಾಕಂದ್ರೆ ಇದು ಅಷ್ಟೊಂದು ವ್ಯಾಲ್ಯೂಬಲ್ ಆದಂತ ಜ್ಞಾನ. ಇದು ಸಾಧಾರಣ ಅಲ್ಲ ಬಾಬಾ. ಮತ್ತೆ ಇವತ್ತು ದೊಡ್ಡ ಗಿಫ್ಟ್ ತಗೊಂಡ್ ಮಕ್ಳೇ. ನಾನು ಪರಂಧಾಮದಿಂದ ಬಂದಿದ್ದೀನಲ್ಲ, ದೂರ ದೇಶದಿಂದ ಮಕ್ಳಿಗೋಸ್ಕರ ತಂದಿದ್ದೀನಿ ಅಂತವ್ರಕ್ಕ. ಅದೇನಿರ್ಬೋದು ಅಂದ್ರೆ ಅಯವೆನ್ ಸ್ವರ್ಗ ಅಂತಾರೆ ಬಾಬಾ. ನೋಡಿ ಎಂತ ಕಾಸ್ಟ್ಲಿ ಗಿಫ್ಟ್ ಕೊಡ್ತಾವ್ರ ನಮ್ಗೆ. ಹೌದು. ಅಂದ್ರೆ ಈ ಸಂಗಮ ಯುಗದ ಮಹತ್ವಕ್ಕೆ ಇಲ್ಲಿ ಯಾವ ಮಕ್ಳಿಗೂ ವಂಚಿತ ಆಗಲ್ಲ, ಅನ್ಯಾಯ ಆಗೋದಿಲ್ಲ. ನೋಡಿ, ಒಬ್ರು ಚಾಕ್ಲೇಟ್ ಕೇಳ್ತಾರೆ, ಬಿಸ್ಕೆಟ್ ಕೇಳ್ತಾರೆ, ಐಸ್ ಕ್ರೀಮ್ ಕೇಳ್ತಾರೆ. ನಾವೇನ್ ಕೇಳಿದ್ರಿ? ದೊಡ್ಡದ್ ಕೇಳಿದ್ರಿ. ಅಂದ್ರೆ ಕೇಳಕ್ಕೂ ಒಂದ್ ತಾಕತ್ತಿರ್ಬೇಕು, ಒಂದ್ ಇಮೇಜ್ ಇರ್ಬೇಕು ಅಂತಾರಲ್ಲ, ಸಂಕಲ್ಪ ಶಕ್ತಿ ಇಲ್ಲಿ ನೋಡಿ ಇನ್ಕ್ಲೂಡ್ ಆಗುತ್ತೆ. ನಾವೇನ್ ಕೇಳಿದೀರಿ? ಅರ್ಧ ಕಲ್ಪದಿಂದ ನೀನೇ ಬೇಕು, ನಿನ್ ಮನೆಗೆ ಕರ್ಕೊಂಡೋಗು, ನೀನೇ ಕರ್ಕೊಂಡೋಗು, ನನ್ ಮನೆ ಬೇಕು. ಮನೇನ್ ಕೇಳ್ದೆ, ತಂದೆನ್ ಕೇಳ್ದೆ ಅಂದ್ರೆ ಅಪ್ಪ ನಮ್ಮನ್ ಸುಮ್ನೆ ಕರ್ಕೊಂಡ್ ಹೋಗ್ತಾರೆ. ತಗೋ ಸ್ವರ್ಗನು ನಿಂಗೆ ಕೊಡ್ತೀನಿ ಅಂತ ದೊಡ್ಡ ಗಿಫ್ಟ್ ಕೊಡ್ತಾವ್ರೆ ನಮಗೆ ಬಾಬು ಉಡುಗೊರೆಯಾಗಿ. ನೋಡಿ, ವಿಚಾರ ಸಾಗರ ಮಾಡಕ್ಕೆ ಎಷ್ಟೆಲ್ಲ ಪಾಯಿಂಟ್ ಕೊಡ್ತಾರೆ ಬಾಬಾ. ಇದು ಬೇಹದ್ದಿನ ನಾಟಕ. ಇದನ್ನು ತಿಳಿಯುವುದರಲ್ಲಿ ಸಮಯ ಹಿಡಿಸುತ್ತದೆ. ಭಲೆ ನಾವು ಯಾರನ್ನು ತಿರಸ್ಕಾರ ಮಾಡ್ಬಾರ್ದು. ಜ್ಞಾನದಲ್ಲಿ ಇಷ್ಟು ವರ್ಷ ಇದ್ದಾರೆ, ಇವ್ರೇನು ತಿಳ್ಕೊಂಡಿಲ್ಲ, ಸರಿಯಾಗಿ ಸರ್ವಿಸ್ ಮಾಡಲ್ಲ, ಸರಿಯಾಗಿ ಬೇರೆಯವ್ರ ಹತ್ರ ನಡ್ಕೊಳಲ್ಲ ಅಂತ ಸ್ವಲ್ಪ ಸಮಯ ಹಿಡಿಸುತ್ತೆ. ಯಾಕೆಂದ್ರೆ ಎಲ್ಲ ಬಲಹೀನ ಆಗಿರೋ ಆತ್ಮಗಳೇ ಅಲ್ವಾ. ಅದಕ್ಕೆ ಮಕ್ಕಳೇ, ಅಷ್ಟಶಕ್ತಿಗಳು ಅನ್ನೋದು ಪ್ರತಿಯೊಬ್ರು ಧಾರಣೆ ಮಾಡ್ಕೊಂಡು ಅನ್ಯರಿಗೂ ಮಾಡಿಸ್ಬೇಕು. ಇದು ಮೇನ್ ಸಬ್ಜೆಕ್ಟ್ ಇಲ್ಲಿರೋದು. ಬಾಬಾ ಹೌದಕ್ಕ, ನಿನ್ನೆಯಿಂದ ಬಾಬಾ ಇದನ್ನೇ ತಿಳಿಸ್ತಾರೆ. ಫಸ್ಟ್ ಧಾರಣಾ ಮೂರ್ತಿಗಳಾಗ್ಬೇಕು. ಅದು ಶಕ್ತಿಯಾಗಿರ್ಲಿ, ಜ್ಞಾನ ಆಗಿರ್ಲಿ, ಆಮೇಲೆ ಬೇರೆಯವ್ರು ತಿಳಿಸಿ. ಭಕ್ತಿಲಿ ಬೇಡದ್ರಕ್ಕ ಒಂದೊಂದೇ ವರಕ್ಕೆ ಒಂದೊಂದು ಜನ್ಮ ಬೇಡಿದ್ದೀರಿ, ಅದು ಕ್ಷಣಿಕವಾದದ್ದು. ಆದ್ರೆ ಇಲ್ಲಿ ಅನುಭವಿ ಮೂರತ್ ಮತ್ತು ಧಾರಣಾ ಮೂರತ್ ಆಗ್ರಿ ಅಂತಾರೆ. ನಾವು ದೇವತಾ ಮೂರತ್ಗಳಾಗ್ಬೇಕು. ಇವಾಗ ಮೂರ್ತಿಗೆ ಮುಖಾಂತರ ನಾವು ಸಾಕ್ಷಾತ್ಕಾರಗಳು ಮಾಡಿಸುವಂತ ಜಾಗದಲ್ಲಿ ಹೋಗ್ಬೇಕು. ನಾವು ನಿಂತ್ಕೊಬೇಕು ಅಂದ್ರೆ ಇದು ಜ್ಞಾನ. ಅದಕ್ಕೆ ಪರಮಾತ್ಮ ಯೋಗದ ಆಧಾರದಲ್ಲೇ ಜ್ಞಾನ, ಇದು ದೈವಿ ಗುಣಗಳು ತುಂಬತ್ತೆ ನಿಮ್ಮಲ್ಲಿ ಅಂತ ಬಾಬಾ ಮೊನ್ನೆ ಮುರಳಿಯಲ್ಲಿ ತಿಳಿಸ್ಕೊಟ್ರಕ್ಕ. ಹೌದಕ್ಕ. ಯಾಕೆಂದ್ರೆ ಜ್ಞಾನ ಕುತ್ಕೊಬೇಕು ಅಂದ್ರೆ ಫಸ್ಟ್ ಇವಾಗ ಒಂದು ಭೂಮಿನ ನಾವು ಶುದ್ಧಿ ಮಾಡ್ದಿರಾನೆ ಬೀಜ ಹಾಕಕ್ಕಾಗುತ್ತಾ? ಉತ್ತಬೇಕು, ಕಳೆ ತೆಗಿಬೇಕು, ಸಾಲ್ ಹೊಡಿಬೇಕು, ಗೊಬ್ಬರ ಹಾಕ್ಬೇಕು, ಆಮೇಲೆ ಬೀಜ ಹಾಕಿದ್ರೆ ಅದು ಮೊಳಕೆ ಹೊಡೆಯುತ್ತೆ. ಈ ನಮ್ಮ ಆತ್ಮನು ಅಷ್ಟೇ ಗಲೀಜು ತುಂಬಿರೋ ಒಂದು ಭೂಮಿ ಆಗಿದೆ. ಆ ಭೂಮಿ ಸ್ವಚ್ಛ ಹೇಗ್ ಮಾಡ್ಬೇಕು ಅಂದ್ರೆ ಆ ಬೆಳಕು, ಪ್ರಕಾಶತೆ, ಪವಿತ್ರ ದೃಷ್ಟಿ ಬೀಳ್ಬೇಕು ಬಾಬುಂದಲ್ಲಿ. ಯೋಗ ಅಂದ್ರೆ ಮೀನ್ಸ್ ಆ ಒಂದು ಪವಿತ್ರ ಕಿರಣಗಳಿಂದ ನನ್ನ ಆತ್ಮ ಶುದ್ಧಿ ಆಗೋದು. ನನ್ನ ಆತ್ಮ ಶುದ್ಧಿ ಆದಾಗ ಆ ಜ್ಞಾನದ ಹನಿ ಅಲ್ಲಿ ಕುತ್ಕೊಳುತ್ತಲ್ಲ, ಮತ್ತು ನಾನು ಅನ್ಯರಿಗೆ ತಿಳಿಸಿದಾಗ ಕುತ್ಕೊಳುತ್ತಲ್ಲ, ಬೇರೆಯವ್ರಿಗೂ ನಮ್ಗಿರೋ ವ್ಯತ್ಯಾಸ ಇದೆ. ಹೌದು. ಅದಕ್ಕೆ ಇವತ್ತು ಪರಮಾತ್ಮನ ಮಹಿಮೆ ಹೇಗ್ ಮಾಡಿದ್ರು ಸಾಕಾಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರಕ್ಕ. ಇಡೀ ಸಾಗರವನ್ನು ಶಾಯಿಯನ್ನಾಗಿ ಮಾಡಿಕೊಂಡು, ಗಿಡ ಮರಗಳನ್ನು ಲೇಖನಿಯಾಗಿ ಮಾಡಿ, ಆಕಾಶ ಭೂಮಿಯನ್ನು ಕಾಗದವನ್ನಾಗಿ ಮಾಡಿಕೊಂಡರೂ ಸಹ ಜ್ಞಾನ ಸಾಗರನ ಮಹಿಮೆಯನ್ನು ಮುಗಿಸಲು ಸಾಧ್ಯವಿಲ್ಲ. ಹೌದಲ್ವಾ? ಬರೇ ಬ್ರಹ್ಮ ಬಾಬಾ ಇರ್ಲಿ, ಮಮ್ಮ ಇರ್ಲಿ, ಮತ್ತು ಲಾಸ್ಟ್ ನಂಬರ್ ಮಗು ಇರ್ಲಿ, ಅವ್ರು ಎಷ್ಟು ತಿಳ್ಕೊಂತಾರೆ ಸಾಗರ ಒಂದ್ ಹನಿ. ಬಾಬಾ ಏನಂತಾರೆ, ನೀವ್ ಇನ್ನೂ ದಡದಲ್ಲಿ ನಿಂತಿದ್ದೀರಾ ಮಕ್ಳೇ, ನೀರ್ ಸ್ಪರ್ಶ ಮಾಡಿದೀರಾ, ಈಜಕ್ ಬರ್ತಾ ಇದ್ದೀರಾ, ಆಳದಲ್ಲಿ ಬನ್ನಿ, ಮುತ್ತು ರತ್ನ ಪಚ್ಚೆ ನೆತ್ಕೊಳ್ಳಿ ಅಂತಾರೆ. ಏನು ನಮ್ಗೆ ಒಂದು ಪುರುಷಾರ್ಥಕ್ಕೆ ಒಂದು ಸಬ್ಜೆಕ್ಟ್ ಅಂತ ಕೊಟ್ಟಾಗ. ಆದ್ರೆ ನಾವು ಎಷ್ಟು ಜನ ಆಳಕ್ ಹೋಗಿದ್ದೀರಿ ಅಂತ ಇವತ್ ನಮ್ಮನ್ನ ನಾವು ಚೆಕ್ ಮಾಡ್ಕೊಬೇಕು. ನಾವ್ ಆಳಕ್ ಹೋಗಿದ್ದೀರಿ ಅಂದ್ರೇನೆ ಪರಮಾತ್ಮನ ಯಥಾರ್ಥ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನೋ ಅರ್ಥ ಆಗುತ್ತೆ.
ನಾವು ಸಾಧ್ಯನೇ ಇಲ್ಲ ಯಾರನ್ನು ಪರಮಾತ್ಮನ್ನ ಯಥಾರ್ಥ ತಿಳ್ಕೊಂಡ್ ಮಹಿಮೆ ಮಾಡಕ್ಕೆ ಬಣ್ಣಿಸಕ್ಕೆ. ಸೆಕೆಂಡ್ಗೆ ಬುದ್ಧಿ ಈಗ ಯಾರು ಎಲ್ಲಿ ಹೇಗ್ ತೆಗಿಸ್ಬೇಕು ತೆಗ್ಸಿ ಆ ಕಾರ್ಯ ಅಲ್ಲಿ ಮಾಡಿಸ್ತಾ ಇರ್ತಾರೆ ಪರಮಾತ್ಮ. ಹೌದು ನೋಡಿ, ಯಾವುದೇ ಹೆಗ್ಗಳಿಕೆ ಇಲ್ಲ. ನಾನು ಇವರಲ್ಲಿ ಯಾರು ಬ್ರಹ್ಮ ಬಾಬರಲ್ಲಿ ಪ್ರವೇಶ ಮಾಡಿ ಬರ್ತೀನಿ, ಪ್ರೀತಿಯಿಂದ ಓದಿಸ್ತೀನಿ ಅಂತಾರೆ ಬಾಬಾ. ರುಚಿಯಿಂದ ಕೇಳ್ಬೇಕು ಅಂತಾರೆ, ಹೌದಲ್ವಾ? ಈಗ ನೋಡಿ, ಇಲ್ಲೊಬ್ರು ಯಾರೋ ಲೆಕ್ಚರರು ಬರ್ತಾರೆ ಅಂದ್ರೆ ಎಷ್ಟು ಒಂದು ರೆಸ್ಪೆಕ್ಟ್. ಇಲ್ಲಿ ನಾವೇ ಬಾಬನ್ ಮಕ್ಳು ಸ್ವಲ್ಪ ಅನುಭವಸ್ಥರು ಬರ್ತಾರೆ ಒಂದ್ ಸೆಂಟ್ರಿಂದ ಇನ್ನೊಂದ್ ಸೆಂಟ್ರಿಗೆ ಅಂದ್ರೆ ಎಷ್ಟೆಲ್ಲಾ ತಯಾರಿಗಳು ಮಾಡ್ಕೊಂತೀರಿ, ಎಷ್ಟೆಲ್ಲಾ ಗೌರವಾನ್ವಿತವಾಗಿ ವೆಲ್ಕಮ್ ಮಾಡ್ತೀರಿ. ಆದ್ರೆ ಏನ್ ದೊಡ್ಡ ಮಾತಲ್ಲ ಮಕ್ಳೇ, ನಾನ್ ಸಾಧಾರಣವಾಗಿ ಬರ್ತೀನಿ ಅಂತಾರೆ. ಎಷ್ಟು ತಗ್ಗಿಸ್ಕೊಂತಾರೆ ನೋಡಿ ಅಕ್ಕ ಬಾಬಾ. ಅಂದ್ರೆ ಪರಮ ಪವಿತ್ರವಾದವರು ಪವಿತ್ರ ಪ್ರಪಂಚದಲ್ಲಿ ಇರ್ತಾರೆ. ಈ ಕೊಳಕಾಗಿರೋ ಪ್ರಪಂಚಕ್ಕೆ, ಕೊಳಕಾಗಿರೋ ಆತ್ಮ ಶರೀರಕ್ಕೆ ಬರ್ಬೇಕು ಅಂದ್ರೆ ಅವ್ರಿಗೇನ್ ಅದ್ರ ಅವಶ್ಯಕತೆ ಇತ್ತು. ಆದ್ರೆ ತಂದೆ ಮಕ್ಕಳ ಮೇಲೆ ಇರೋ ಪ್ರೀತಿಗಷ್ಟೇ ಬಂದ್ರು. ಮಕ್ಕಳ ಮೇಲೆ ಇರೋ ಪ್ರೀತಿಯಿಂದ ಆಕರ್ಷಣೆ ಆಯ್ತು ನೋಡಿ. ಕರೆಕ್ಟ್. ಯಾವುದೇ ಅಹಂಕಾರ ಇಲ್ಲ ಅಂತಾರೆ. ಅಂದ್ರೆ ಇದು ಸೂಕ್ಷ್ಮ ವಿಚಾರ. ಏನು ಅಂದ್ರೆ ನಾವು ಮಕ್ಕಳು ಸ್ವಲ್ಪ ಜ್ಞಾನ ತಿಳ್ಕೊಂಡ್ಬಿಟ್ರೆ ಅಹಂಕಾರದಲ್ಲಿ ಬಂದ್ಬಿಡ್ತಿರಲ್ಲ, ನಾವೇ ಎಲ್ಲ ತಿಳಿದವ್ರು, ಬೇರೆಯವರು ಏನು ತಿಳ್ಕೊಂಡಿಲ್ಲ, ಈ ತರ ಬರ್ಬೇಡಿ ಮಕ್ಳೇ. ಅಂದ್ರೆ ಒಂದ್ ಮರ ಹೂವು ಕಾಯಿ ಹಣ್ಣು ಬಿಡ್ತಾ ಅದ್ ಬಾಗುತ್ತೆ. ಅದೇ ತರ ಮಕ್ಳೇ ನೀವೆಷ್ಟೇ ತಿಳ್ಕೊಂಡ್ರು ಬಾಲಕರಾಗ್ರಿ ಅಂತಾರೆ. ದೇವತೆಗಳಂದ್ರೆ ಯಾರು? ಎಲ್ಲಾ ತಿಳಿದೇ ಇರೋ ಮಗುವಿನ ಸ್ವಭಾವದಲ್ಲಿ ಪಾತ್ರ ಮಾಡೋವಂಥವ್ರು. ಅದು ತಿಳಿಸ್ತಾರೆ ಬಾಬಾ. ನೋಡಿ, ಬಾಬಂಗೂ ಮಕ್ಳಿಗಿರೋ ವ್ಯತ್ಯಾಸ ಅಜಗಜ ಅಂತಾರಕ್ಕ. ಅದೇ ಹೇಳ್ತಾರೆ, ಇವ್ ಸತ್ಯಯುಗದಲ್ಲಿ ವಜ್ರ ವೈಡೂರ್ಯ ಇರೋ ಪ್ರಪಂಚಕ್ಕೆ ನಾನ್ ಕರ್ದಿಲ್ಲ. ಭೃಷ್ಟಾನ ಭೋಜನ 36 ಬಗೆಯ ಭೋಜನ ಸ್ವೀಕಾರ ಮಾಡಿಸಕ್ ನಾನ್ ಕರ್ದಿಲ್ಲ. ಈ ಪತಿತ ಪ್ರಪಂಚದಲ್ಲಿ ಕರ್ದಿದ್ದೀರ ಮಕ್ಳೇ. ಈ ಲೈನ್ ಕೇಳುವಾಗ ನಾವೆಷ್ಟು ಸ್ವಾರ್ಥಿಗಳಲ್ಲ ಅನ್ಸ್ತಕ್ಕ ನನಗೆ. ಖಂಡಿತವಾಗ್ಲು. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮಾಭಿಮಾನಿಯಾಗಿ ಸುಖ ಭೋಗದಲ್ಲಿ ಇದ್ದಾಗ ನಾನ್ ನಿಮ್ ನೆನಪೇ ಬರೋದಿಲ್ಲ, ವಿಸಿಟ್ ಮಾಡಕ್ಕೂ ನೀವು ಕರಿಯಲ್ಲ ಅಂದ್ರು ಲಾಸ್ಟ್ ವೀಕ್ ಮುರಳಿಯಲ್ಲಿ. ಮತ್ತೆ ನೋಡಿ, ಬಾಬ್ ಸಮಾನ್ ನಮ್ಮನ್ನ ಹೆಂಗೆ ನಿರ್ವಿಕಾರಿ ನಿರಂಕಾರಿ ಆಗಿ ಬಾಬಾ ಮಾಡ್ಬಿಡ್ತಾರೆ. ಇದು ಬಾಬಾರವರ ಪ್ರೀತಿಯಿಂದಲೇ ಸಾಧ್ಯ ಅಕ್ಕ. ಹೌದಕ್ಕ. ಅಂದ್ರೆ ಬಾಬಂಗ್ ಗೊತ್ತು ಮಕ್ಳೇ ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ಅಧಿಕವಾಗಿ ಪಾತ್ರ ಮಾಡೋರು. ಹಾಗಾಗಿ ಮಕ್ಳೇನೆ ಪಾವನರು ಆಗಿ ಪಾತ್ರ ಮಾಡ್ತಾರೆ, ಪತಿತರು ಆಗ್ತಾರೆ. ಮತ್ತೆ ನಾನೇ ಬಂದ್ ಪಾವನರು ಮಾಡ್ಬೇಕು, ಬೇರೆ ಅವಕಾಶ ಆಪ್ಷನ್ ಇಲ್ಲ ನಮ್ಗೆ. ತಂದೆ ಅವ್ರು ಎಷ್ಟೇ ಕಷ್ಟ ಪಡ್ಲಿ, ಎಷ್ಟೇ ಬಡತನ ಇರ್ಲಿ, ಯಾವಾಗೂ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಒಂದು ಇಷ್ಟ ಪಡ್ತಾರೆ ಹೊರ್ತು ತನ್ನ ಸುಖ ಯಾವ ತಂದೆನೂ ಪ್ರಪಂಚದಲ್ಲಿ ಲೌಕಿಕ ತಂದೆನೇ ನೋಡ್ಕೊಳಲ್ಲ ಅಂದಾಗ ನಮ್ಮ ಬೇಹದ್ದಿನ ತಂದೆ ಹೇಗಿರ್ಬೇಕು, ಕಾರ್ಯ ಎಂತದಿರ್ಬೇಕು. ಅದಕ್ಕೆ ಅಪ್ಪ ಅಮ್ಮನ ಜಾಗಕ್ಕೆ ಯಾರನ್ನೂ ಹೋಲ್ಸಕ್ ಸಾಧ್ಯ ಇಲ್ಲ ಅನ್ನೋ ಮಹಿಮೆ ಅದಕ್ಕೆ ಇರೋದು. ಯಾರು ಸಮಾನ ಆಗಕ್ಕೂ ಸಾಧ್ಯ ಆಗೋದಿಲ್ಲ. ಹೌದಕ್ಕ. ಅದಕ್ಕೆ ಬಾಬಾ ಮುಂದೆ ಎಷ್ಟು ವಿನಾಶಕ್ಕೆ ಸಮೀಪ ಬರುತ್ತೀರೋ ಅಷ್ಟು ಶಕ್ತಿಯು ತುಂಬುತ್ತಾ ಹೋಗುವುದು. ಕೊನೆಯಲ್ಲಿ ಭೀಷ್ಮ ಪಿತಾಮಹ ಮೊದಲಾದವರಿಗೂ ಬಾಣ ನಾಟುತ್ತದೆ, ಗಾಯನವಿದೆ. ಈಗ ನಾಟಿದರೆ ಬಹಳ ಏರುಪೇರಾಗುತ್ತೆ. ಇದು ಸಾಕಾರ ಮುರಳಿ ಬಹಳ ವರ್ಷಗಳ ಹಿಂದೆ ನುಡ್ಸಿರೋದು, ಹೌದಲ್ವಾ? ನೋಡಿ, ನಾವು ಪುರುಷಾರ್ಥ ಮಾಡಕ್ ಎಲ್ ಸಮಯ ಕೊಡ್ತಾರೆ. ಇಲ್ಲೇನೋ ಒಂದು ಮ್ಯಾಜಿಕ್ ಅಥವಾ ಪವಾಡ ನಡೀತೈತೆ ಅಂದ್ರೆ ಜನ ಮುತ್ತಿಗೆ ಹಾಕ್ಬಿಡ್ತಾರೆ. ಒಂದೇನೋ ಸಾಕ್ಷಾತ್ಕಾರ ಆಗ್ಬಿಡ್ತು ಕೃಷ್ಣನ ರಾಧೆ ಅಂತ ತಿಳ್ಕೊಳ್ಳಿ, ಜನ ಬಿಡ್ತಾರ ಸುಮ್ನೆ? ಅಲ್ಲಿ ಜಾತ್ರೆನೇ ಮಾಡ್ಬಿಡ್ತಾರೆ. ಅವಾಗ ನಮ್ಗೆ ಗುಪ್ತ ಪುರುಷಾರ್ಥ ಮಾಡೋದಿರ್ಲಿ, ಒಂದ್ ಆತ್ಮಾನುಭೂತಿ ಮಾಡೋದಿರ್ಲಿ, ಒಂದ್ ಸರ್ವಿಸ್ ಏನಕ್ಕೂ ನಮ್ಗೆ ಸಮಯ ಸಿಗಲ್ಲ. ಡ್ರಾಮಾ ಎಷ್ಟು ಆಕ್ಯುರೇಟ್ ಆಗಿದೆ ಅನ್ನೋದು ಬಾಬಾ ಇವತ್ತು ತಿಳಿಸ್ತಾ ಇದಾರಕ್ಕ. ಮತ್ತು ಅದೇ ನಿರಾಶಾವಾದಿಗಳಾಗ್ಬೇಡಿ. ಯಾಕೆಂದ್ರೆ ನೀವ್ ಎಷ್ಟೇ ಬೀಳ್ಲಿ ಸೋಲ್ಲಿ ಮುಂದುವರಿತಾ ಇರ್ರಿ. ಯಾಕೆಂದ್ರೆ ಬಾಬಾ ಶಕ್ತಿ ಕೊಡ್ತಾರಂತೆ ನೋಡಿ. ಇದನ್ನ ಎಲ್ಲಾ ಮಕ್ಳು ಇವತ್ತು ಗಮನಿಸ್ಬೇಕು. ಎಷ್ಟೇ ಅಳುಕಿರ್ಲು, ಅಂಜಿಕೆ ಇದ್ರು, ನಾವೇನು ಮಾಡ್ತಾ ಇಲ್ಲ ಅನ್ನೋ ಒಂದು ಚಟಪಟಿಕೆ ಇದ್ರೂ ಕೂಡ ಇಲ್ಲ, ಆಗುತ್ತೆ, ನಿಶ್ಚಯ ನಿಶ್ಚಯ ನಿಶ್ಚಯ. ಮತ್ತೆ ಅದನ್ನ ಮುಂದುವರಿಸ್ತಾನು ಆ ನಿಶ್ಚಯಕ್ಕೆ ಇನ್ನೊಂದನ್ನು ಬಾಬಾ ಇವತ್ತು ಆಧಾರ ಹೆಡ್ಲೈನ್ಸ್ ಅಲ್ಲಿ ತಿಳಿಸ್ದಂಗೆ, तुम्हारी याद की यात्रा पूरी तब होगी जब तुम्हारी कोई भी कर्मेंद्रिय धोखा नहीं देगी. ಇದನ್ನು ಇವತ್ತು ಪುರುಷಾರ್ಥಕ್ಕಾಗಿ ಪಾಯಿಂಟ್ ಅಕ್ಕ. ಹೌದಕ್ಕ.
ನಾನು ಯಾವತ್ತೂ ಸುಸ್ತಾಗಲ್ಲ ಮಕ್ಳೇ, ನೀವೇಕೆ ಸುಸ್ತಾಗ್ತೀರಾ ಅಂತಾರೆ. ಈ ಪ್ರಶ್ನೆಗೆ ಸ್ವಲ್ಪ ಈ ಉತ್ತರ ಕೊಡೋದು ಕಷ್ಟ. ಯಾಕೆಂದ್ರೆ ನಾವು ಎಷ್ಟೇ ಆತ್ಮಗಳು ಪಾತ್ರಧಾರಿಗಳು, ನಾವು ಸುಸ್ತಾಗಿದ್ದೀರಿ, ಇದು ನಿಜ, ಒಪ್ಕೊಂಡ್ಲೇಬೇಕು. ಆದ್ರೆ ಸರ್ವಶಕ್ತಿವಂತ ಆಲ್ಮೈಟಿ ಅಥಾರಿಟಿ ನಮ್ ಜೊತೆ ಇದ್ದಾರೆ ಅಂದ್ರೆ ಆ ಕಳ್ಕೊಂಡಿರೋದೆಲ್ಲ ಒಂದ್ ಸೆಕೆಂಡ್ ಜಾಗೃತ ಆಗ್ಬಿಡುತ್ತೆ. ಅಲ್ಲ, ಅದಕ್ಕೆ ಬಾಬಾ ಕೇಳ್ತಾರೆ, ದೇಹಾಭಿಮಾನದಲ್ಲಿ ಇದ್ರೇನೆ ಸುಸ್ತು ಬರೋದು, ಆತ್ಮಾಭಿಮಾನಿ ಆಗಿದ್ದೀರಾ ಅಂದ್ರೆ ಸುಸ್ತು ಎಲ್ಲಿಂದ ಬರುತ್ತೆ ನಿಮ್ಗೆ? ಅದನ್ನೇ ಬಾಬಾ ಹೇಳ್ತಾ ಇದಾರೆ ಇಲ್ಲಿ. ಈಗ ನಾವ್ ಮಕ್ಳು ಅದಿದ್ರು ಕೂಡ ಪಕ್ಕಕ್ಕೆ ಹಾಕಿ, ಇಲ್ಲ ಬಾಬಾ ನಿಮ್ ಜೊತೆಗೆ ಹೆಜ್ಜೆ ಹಾಕಿ ನಾವು ನಡೀತೀರಿ ಅಂತ ನಿಂತ್ಕೊಂಡ್ಬಿಟ್ಟು ಮಾನ ಅಪಮಾನ ಶ್ರುತಿ ನಿಂದೆ ಏನಾದ್ರೂ ಬರ್ಲಿ, ಸುಖ ದುಃಖ ಚಳಿ ಗಾಳಿ ಯಾವ್ದನ್ನು ಲೆಕ್ಸದೆ ಅಲ್ಲಿ ಕೂಡ ಒಂದು ಸಹನ ಶಕ್ತಿಯನ್ನು ಅಳವಡಿಸ್ಕೊಳ್ಬೇಕಲ್ಲ, ಅದು ಕೂಡ ಒಂದು ಶಿಕ್ಷಣನೇ ತಾನೆ. ಅದೆಲ್ಲ ದೇಹಕ್ಕೆ ತಾನೆ ನಾವು ಮೆತ್ಕೊಂಡ್ ಬಂದಿದ್ದು. ಅದನ್ನ ಬಿಡೋದು ಒಂದು ಪಾಠನೇ. ಅದರಿಂದ ಎಲ್ಲ ಡ್ರಾಮಾ ಕಲ್ಯಾಣಕಾರಿಣಿ ಅನ್ನೋದು ಬಾಬಾ ಒಳ ಅರ್ಥದಿಲ್ಲ ಸರ್. ಧಾರಣೆಗಾಗಿ ಅಕ್ಕ, ಬೆಳಗಿನ ಸಮಯ 1/4 ಗಂಟೆ ಬಹಳ ಪ್ರೀತಿಯಿಂದ ಹಾಗೂ ರುಚಿಯಿಂದ ವಿದ್ಯೆಯನ್ನು ಓದಬೇಕಾಗಿದೆ. ನೋಡಿ, ರುಚಿಯಿಂದ ಅನ್ನಿದ್ರೆ ಅದಕ್ಕೆ ಎಷ್ಟು ಒಳ ಅರ್ಥ ಇದೆ ಅಂದ್ರೆ, ಒಂದು ಆಹಾರ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದ್ದಾಗೆ ಅದು ರುಚಿಯಾಗಿರೋದು, ತಿನ್ನೋವಾಗ ಆ ನಾಲ್ಗೆ ಸ್ವಾದ ಅನುಭವ ಮಾಡೋದು. ಅದೇ ತರ ಈ ಜ್ಞಾನ ಕೂಡ, ಈ ಅಮೃತನ ರುಚಿಯಿಂದ ಅಗುದು ಜಿಗುದು ಜೀರ್ಣ ಮಾಡ್ಕೊಂಡು ನಾವು ತಿಂದಾಗೆ ಅನುಭವ ಮಾಡ್ದಾಗೆ ಇದು ರುಚಿ ಹೆಚ್ಚೋದು. ಬೇರೆ ಬುಕ್ಗಳ ತರ ಸುಮ್ನೆ ಓದ್ಕೊಂಡು ಹೋಗೋದಲ್ಲ. ಆ ರುಚಿನ ಸವಿಸ್ಲಿಲ್ಲ ಅಂದ್ರೆ ನಾವು ಧಾರಣ ಮೂರ್ತಿಗಳಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೌದಕ್ಕ. ಎಲ್ಲ ನೋಡಿ, ಇನ್ನೊಂದು ನಾವು ವಿಷಯ ತಿಳ್ಕೊಬೇಕು, ಅದೆಷ್ಟೇ ಬಾರಿ ಮುರುಳಿನ ಓದಿದ್ರು ನಮಗ್ ಬೇಜಾರೇ ಆಗಲ್ಲ. ಇದಕ್ ಮುಖ್ಯ ಕಾರಣ ಏನು ಅಂದ್ರೆ, ಬಾಬಾ ಸದಾ ಆತ್ಮಿಕ ದೃಷ್ಟಿಯಿಂದ ನೋಡ್ಸವ್ರೆ ಈ ಎಲ್ಲ ಶಬ್ದಗಳನ್ನು. ಅವ್ರ ದೇಹಕ್ಕೆ ಬರಲ್ಲ, ದೇಹದಲ್ಲಿ ಬಂದಿದ್ರು ಆ ಸ್ಮೃತಿ 1 ಸೆಕೆಂಡ್ ಅವ್ರು ಇಮರ್ಜ್ ಮಾಡ್ಕೊಳಲ್ಲ. ಮತ್ತೆ ಒಂದ್ಸರಿ ಓದಿದ್ ಮುರಳಿನ ನೀವು ಇನ್ನೊಂದ್ಸರಿ ರಿಪೀಟ್ ಮಾಡಿದಾಗ ಅದ್ರಲ್ಲಿ ಇನ್ನೂ ನಿಮಗೆ ಹೊಸ ಪಾಯಿಂಟ್ ಸಿಗುತ್ತೆ. ಹೌದು, 1 ಬಾರಿ ಅಲ್ಲಕ್ಕ, 1,00,000 ಬಾರಿ ಓದಿದ್ರು ಬೇರೆ 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 ಅರ್ಥನೇ ನಮ್ಗೆ. ಅದೇ ಆ ಸಮುದ್ರದ ಆಳಕ್ಕೆ ಹೋದಂಗ ಆಗುತ್ತೆ. ಕರೆಕ್ಟ್. ಎಲ್ಲ ಕರ್ಮೇಂದ್ರಿಯಗಳು ವಶದಲ್ಲಿ ಬರುವಂತೆ ನೆನಪಿನ ಅಭ್ಯಾಸವಿರಲಿ. ನೆನಪು ಅಂದ್ರೆ ನೋಡಿ, ಎಲ್ಲ ಒಂದಕ್ಕೊಂದು ಹೆಂಗೆ ಕನೆಕ್ಷನ್ ಅಂದ್ರೆ, ನೆನಪು ಮಾಡ್ತಾ ಮಾಡ್ತಾ ನನ್ ಕರ್ಮೇಂದ್ರಿಯಗಳು ನಾನು ಬಲವಂತವಾಗಿ ಹಠಯೋಗದಿಂದ ನಾನು ಬಂಧಿಸೋದಲ್ಲ, ಸಡಿಲವಾಗ ಅವನ್ ಬಿಡ್ಬೇಕು ಅವ್ರ ಪಾಡಿಗೆ ಅವನ್ನ. ಈ ನೆನಪಿನ ಯಾತ್ರೆಯಿಂದ ಅವನ್ನ ಬಂಧನ ಮಾಡ್ಬೇಕು. ಏನ್ ಲಾಜಿಕ್, ಏನ್ ಟೆಕ್ನಿಕ್ ನೋಡಕ ಬಾಬಾ ಕೊಡೋದು. ಕರೆಕ್ಟ್. 2ನೇ ಪಾಯಿಂಟ್, ಸರ್ವೀಸಿನಲ್ಲಿ ಸುಖ ದುಃಖ ಮಾನ ಅಪಮಾನ ಚಳಿ ಬಿಸಿಲು ಎಲ್ಲವನ್ನು ಸಹನೆ ಮಾಡಬೇಕಾಗಿದೆ. ಎಂದೂ ಸರ್ವೀಸಿನಲ್ಲಿ ಸುಸ್ತಾಗಬಾರದು. 3 ಹೆಜ್ಜೆಗಳು ಭೂಮಿಯಲ್ಲಿಯೂ ಆಸ್ಪತ್ರೆ ಹಾಗೂ ವಿದ್ಯಾಲಯವನ್ನು ತೆರೆದು ವಜ್ರ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಹೌದಲ್ವಾ? ನೋಡಿ, ಇಲ್ಲಿ ಹಾಸ್ಪಿಟಲ್ ಮತ್ತು ವಿಶ್ವವಿದ್ಯಾಲಯ, ವೆಲ್ತ್ ಹ್ಯಾಪಿನೆಸ್ 3 ಬೇಕು. ಸತ್ಯಯುಗ 1ರಿಂದ ಸ್ಥಾಪನೆ ಆಗಲ್ಲ. ಅದಕ್ಕೆ ಅರ್ಧಾಕಲ್ಪದ ರೋಗಿಗಳಾಗಿದ್ದೀರಿ ಎಲ್ರು ಕೂಡ ಡ್ರಾಮಾದಲ್ಲಿ. ಆ ರೋಗಕ್ಕೆ ಔಷಧಿನೂ ಬೇಕು, ಟ್ರೀಟ್ಮೆಂಟು ಬೇಕು. ಆ ಟ್ರೀಟ್ಮೆಂಟ್ ಯಾವುದು ಅಂದ್ರೆ ಜ್ಞಾನ. ಅದಕ್ಕೆ ವಿಶ್ವವಿದ್ಯಾಲಯನೂ ಬೇಕು. ವಿಶ್ವಕ್ಕೆ ವಿದ್ಯಾಲಯ, ಈಶ್ವರೀಯ ವಿಶ್ವಾಲಯ, ಈಶ್ವರನೇ ಸ್ವತಃ ಓದಿಸುವ ನಿಲಯ ಇದು ಅಂದ್ರೆ ಎಷ್ಟು ಹಿರಿಮೆ ಅದಕ್ಕೆ. ಜ್ಞಾನ ಮತ್ತು ಯೋಗ ವರದಾನ. ಸತ್ಯ ಆತ್ಮಿಕ ಸ್ನೇಹದ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ಸ್ನೇಹದ ಸಾಗರ ಭವ. ಇದರ ವಿಸ್ತಾರ. ಹೇಗೆ ಸಾಗರದ ತೀರಕ್ಕೆ ಹೋದಾಗ ಶೀತಲತೆ ಅನುಭವವಾಗುವುದು, ಹಾಗೆ ತಾವು ಮಕ್ಕಳು ಮಾಸ್ಟರ್ ಸ್ನೇಹದ ಸಾಗರರಾಗಿದ್ದಾಗ ಯಾವುದೇ ಆತ್ಮ ನಿಮ್ಮ ಮುಂದೆ ಬಂದಲ್ಲಿ ಅವರು ಅನುಭವ ಮಾಡಲಿ. ಸ್ನೇಹದ ಸಾಗರನ ಅಲೆ ಸ್ನೇಹದ ಅನುಭೂತಿ ಮಾಡಿಸುತ್ತಿರಬೇಕು. ಏಕೆಂದರೆ ಇಂದಿನ ಪ್ರಪಂಚದ ಜನ ಸತ್ಯ ಆತ್ಮಿಕ ಸ್ನೇಹದ ಹಸಿವಿನಲ್ಲಿದ್ದಾರೆ. ಸ್ವಾರ್ಥಿ ಸ್ನೇಹ ನೋಡಿ ನೋಡಿ ಆ ಸ್ನೇಹದಿಂದ ಮನಸ್ಸು ಬೇಸತ್ತು ಹೋಗಿದೆ. ನೋಡಿದ್ರಕ್ಕ, ಕರ್ಮೇಂದ್ರಿಯ ಜೀತ್ ಅಥವಾ ಸೂಕ್ಷ್ಮ ಸೇವೆ ಅಂದ್ರೆ ಇದು. ಆತ್ಮಿಕ ಸ್ನೇಹದ ಸ್ವಲ್ಪ ಕ್ಷಣಗಳ ಅನುಭೂತಿಯನ್ನೇ ಜೀವನದ ಆಶ್ರಯ ಎಂದು ತಿಳಿಯುತ್ತಾರೆ.
ಹೌದಲ್ವಾ? ಯಾವುದೇ ಸೇವಾ ಕೇಂದ್ರಗಳಲ್ಲಿ ಹೊಸೊಬ್ಬ ಮಕ್ಳೇ ಬರ್ಲಿ, ಜ್ಞಾನ ಗೊತ್ತಿಲ್ದಿರೋ ಮಕ್ಳೇ ಬರ್ಲಿ, ಲೌಕಿಕದವರೇ ಬರ್ಲಿ, ಆ ಒಂದು ಸ್ವಲ್ಪ ಸಮಯ ಯೋಗ ಮಾಡಿಸ್ತಾರಲ್ಲ, ಅಲ್ಲಿ ಆ ಒಂದು ಶಾಂತಿ, ಆ ಪ್ರೀತಿಯ ಸ್ನೇಹದ ಅನುಭೂತಿ ತಂದೆ ಎಲ್ಲ ಮಕ್ಳಿಗೂ ಮಾಡಿಸ್ತಾರೆ ನೋಡಿ. ಕರೆಕ್ಟ್. ಅವ್ರಿಗೇನು ಗೊತ್ತಿರಲ್ಲ, ಆದ್ರೂ ಒಂದು ಖುಷಿ, ಒಂದು ಅನುಭವ ಮಾಡ್ತಾರೆ ನೋಡಿ. ಯಾಕೆಂದ್ರೆ ಈ ಲೌಕಿಕದ್ದೇನ್ ಗೊತ್ತಕ್ಕ, ಸ್ವಾರ್ಥ, ಒಂದು ಇಂಟೆನ್ಷನ್ ಇರುತ್ತೆ. ನೀನೊಂದ್ ಕೊಟ್ರೆ ನಾನೊಂದ್ ಕೊಡ್ತೀನಿ, ನಾನೊಂದ್ ಕೊಡ್ಬೇಕು ಅಂದ್ರೆ ನೀನೊಂದ್ ಕೊಡು, ಈ ತರ. ಅದರಿಂದ ಬೇಸತ್ ಬಿಟ್ಟವ್ರಂತೆ ನೋಡಿ ಜನಗಳು. ಹೌದು, ಎಷ್ಟು ನೋವು ಕೊಡುತ್ತಲ್ವಕ್ಕ. ಈಗ ಒಬ್ರು ಏನಾದ್ರೂ ಮೋಸ ಮಾಡಿದ್ರೆ, ವಂಚನೆ ಮಾಡಿದಾಗ ಇನ್ನೊಂದ್ ಆತ್ಮಕ್ಕೆ ಅದು ಎಷ್ಟು ನೋವು ಕೊಡುತ್ತೆ. ಅದಕ್ಕೆ ಆ ಸತ್ಯ ಸ್ನೇಹದ ಆ ಪ್ರೀತಿಯ ಅನುಭೂತಿನೇ ಜನರಿಗೆ ಸಿಗದೆ ಅವರು ಅದರಿಂದ ವಂಚಿತರಾಗಿದ್ದಾರೆ ಅಂತಾರೆ ಬಾಬಾ. ಸ್ಲೋಗನ್ ಆಗಿದೆ, ಜ್ಞಾನಧನದಿಂದ ಸಂಪನ್ನರಾಗಿದ್ದಾಗ ಸ್ಥೂಲಧನದ ಪ್ರಾಪ್ತಿ ಸ್ವತಃವಾಗಿ ಆಗುತ್ತಿರುತ್ತದೆ. ನೋಡಿ, ಪ್ರಪಂಚದವರು ಓಡ್ತಾವ್ರೆ ದುಡಿಯೋಕ್ಕೋಸ್ಕರ ಹಗ್ಲು ರಾತ್ರಿ ಎಲ್ಲ ಸುಖವನ್ನು ತ್ಯಾಗ ಮಾಡಿ ಕರ್ಮಕ್ಷೇತ್ರದಲ್ಲಿ ರಾವಣ ಆತರ ಬಂಧಿಸ್ಬಿಟ್ಟವನ. ಆದ್ರೆ ನಾವು ನಯಾ ಪೈಸೆ ಖರ್ಚಿಲ್ದಿರ ಈ ಜ್ಞಾನ ಪಡ್ಕೊಂಡು ಅನ್ಯರಿಗೆ ತಿಳಿಸಿದ್ರೆ ಧನ ಸ್ಥೂಲವಾದ ಆಟೋಮೆಟಿಕ್ ಆಗಿ ಸಿಗುತ್ತೆ ಅಂತಾರೆ ಬಾಬಾ. ಇದರ ವ್ಯಾಲ್ಯೂ ನಾವು ನಿಜವಾಗ್ಲೂ ಇವತ್ತು ತಿಳ್ಕೊಬೇಕು. ಕರೆಕ್ಟ್. ಅವ್ಯಕ್ತ ಸೂಚನೆ. ಹೇಗೆ ಸತ್ಯಯುಗಿ ಸೃಷ್ಟಿಗಾಗಿ ಹೇಳುತ್ತಾರೆ, ಒಂದು ರಾಜ್ಯ, ಒಂದು ಧರ್ಮ ಇದೆ, ಅದೇ ರೀತಿ ಈಗ ಸ್ವರಾಜ್ಯದಲ್ಲಿಯೂ ಸಹ ಒಂದು ರಾಜ್ಯ ಅರ್ಥಾತ್ ಸ್ವಯಂನ ಸೂಚನೆಯಂತೆ ಎಲ್ಲವೂ ನಡೆಯುವಂತೆ ಇರಬೇಕು. ಮನಸ್ಸು ತನ್ನ ಮನಮತ ನಡೆಸಬಾರದು, ಬುದ್ಧಿ ತನ್ನ ನಿರ್ಣಯ ಶಕ್ತಿ ಏರುಪೇರು ಮಾಡಬಾರದು, ಸಂಸ್ಕಾರ ಆತ್ಮವನ್ನು ಕುಣಿಸಬಾರದು. ಆಗ ಹೇಳಲಾಗುವುದು ಒಂದು ಧರ್ಮ, ಒಂದು ರಾಜ್ಯ. ಇಂತಹ ಕಂಟ್ರೋಲಿಂಗ್ ಪವರ್ ಧಾರಣೆ ಮಾಡಿ, ಇದೇ ಬೇಹದ್ದಿನ ಸಾಧನವಾಗಿದೆ. ಇದು ಒಂದು ಧಾರಣಾ ಪಾಯಿಂಟ್ ಆಯ್ತು. ಸ್ವರಾಜ್ಯ, ಒಂದು ರಾಜ್ಯ, ಒಂದು ಧರ್ಮ, ಏಕ ರಾಜ್ಯಾಧಿಪತ್ಯ ಸತ್ಯಯುಗದಲ್ಲಿ ಹೇಗೆ ಆರಂಭ ಆಗುತ್ತೆ ಅಂದ್ರೆ, ಅದು ಇಲ್ಲಿ ನಾನು ಆತ್ಮ ರಾಜ ಆಗಿ ಆಳ್ವಿಕೆ ಮಾಡ್ಬೇಕು ಕರ್ಮೇಂದ್ರಿಯಗಳ ಮೇಲೆ. ಇವತ್ತು ಕರ್ಮಾತೀತ್ ಅಂದ್ರಲ್ಲ, ಅದಕ್ಕೆ ಇದು ಹೊಂದುತ್ತೆ ನೋಡಿ. ಇದು ಹೌದು, ಇವತ್ತು ಹೆಡ್ಲೈನ್ಸ್ಗೆ ಇದು ಬಾಬಾ ವಿಸ್ತಾರ ತಿಳಿಸಿದ್ದಾರೆ. ಹೌದು. ನಿನ್ ಕರ್ಮೇಂದ್ರ ಮೇಲೆ ಸ್ವರಾಜ್ಯ ಮಾಡು, ಆಮೇಲೆ ಎಲ್ಲ ಏಕ ರಾಜ್ಯ ಬಂದ್ಬಿಡುತ್ತೆ. ಯಾಕಂದ್ರೆ ಪರಮತ ಅಂತ ಹೇಳ್ತೀವಲ್ಕ, ಮನ್ಮತ ಪರಮತ ಅಂತ, ಅದು ಒಂದಾಗಿದೆ. ಅದರಿಂದ ನಾವು ದಾರಿ ತಪ್ಪಿದ್ದು. ಇನ್ನೊಂದಾಗಿದೆ ಮನಸ್ಸು ಹೇಳಿದ ರೀತಿಯಲ್ಲಿ ಹೋಗಿದ್ದು, ಬುದ್ಧಿ ಹೇಳಿದ ರೀತಿಯಲ್ಲಿ ಮಾಡಿದ್ದು. ಆದ್ರೆ ಸ್ವರಾಜ್ಯ ಅಧಿಕಾರಿ ಅಂದ್ರೇನೆ ಏನು? ಬಾಬಾ ಬಂದು ತಿಳಿಸುವಂತ ಶ್ರೀಮತದ ಆಧಾರದಲ್ಲಿ ನಾನು ನಡಿಬೇಕು. ಇಲ್ಲೇ ನಾನು ಸ್ವರಾಜ್ಯ ಅಧಿಕಾರಿಯಾಗಿ ತಯಾರಾಗೋದು. ಇಲ್ಲಿ ಸರ್ಕಾರ, ಗೌರ್ಮೆಂಟ್ ಅವ್ರಕ್ಕ ಒಂದು ಕಾನೂನು ಜಾರಿಗೆ ಅಂತ ತರ್ತಾರೆ. ಆದ್ರೆ ಇಲ್ಲಿ ಒಳೊಳಗೆ ಮಾಡೋದೇ ಬೇರೆ ಇರುತ್ತೆ. ಇಲ್ಲಿ ಕಾನೂನು ಇರೋದೇ ಒಂದು, ಇಲ್ಲಿ ಮಾಡೋದು ಅವ್ರಿಗೆ ಇಷ್ಟಪಟ್ಟಂಗೆ. ಅದು ಹೇಗ್ ಸಮ ಆಗಕ್ ಸಾಧ್ಯ? ಅದಕ್ಕೆ ಇಷ್ಟೊಂದು ಅಲ್ಲೋಲ ಕಲ್ಲೋಲ ಆಗಿರೋದು. ಆದ್ರೆ ಬಾಬಾ ಏನ್ ಹೇಳ್ತಾರೆ, ಅಲ್ಲಿ ಸತ್ಯಯೋಗದಲ್ಲೆಲ್ಲ ರಾಜ್ಯಭಾರ ನೀವು ಮಾಡ್ಬೇಕಾಗಿದ್ದು, ಇಲ್ಲಿ ರೆಡಿ ಆಗ್ರಿ ನೀವು. ಯಾಕಂದ್ರೆ ಅಕ್ಕ, ಇಲ್ಲೇ ಇರೋದು ನಾನು ಹಳೆ ಪ್ರಪಂಚದಲ್ಲೇ ಇದ್ದೀನಿ. ಆದ್ರೆ ಈಗ ಅಲೌಕಿಕ ಜನ್ಮ ತಗೊಂಡಿದ್ದೀನಿ, ದಿವ್ಯ ಬ್ರಾಹ್ಮಣ ಜನ್ಮವನ್ನ ಹೊಂದ್ಕೊಂಡಿದ್ದೀನಿ. ಈಗ ಈ ಶರೀರ ಜನ್ಮ ತಗೊಂಡಿದ್ದು ಹಳೆ ಪತಿತ ಶರೀರ, ಇದ್ರಲ್ಲಿ ಜನ್ಮ ಸ್ವಭಾವನೂ ಇದೆ. ಈಗ ಅಲೌಕಿಕ ಜನ್ಮನೂ ತಗೊಂಡು ಈಗ ತಂದೆ ಶ್ರೀಮತವನ್ನು ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಈ ಸಂಸ್ಕಾರ ಕಾನ್ಫ್ಲಿಕ್ಟ್ ಆಗೋದೇ ಇಲ್ಲೇ, ಈ ಸಂಗಮ ಯುಗದಲ್ಲೇ ಯುದ್ಧ, ನನಗೆ ಪರಿವರ್ತನೆ ಆಗುವಂತ ಯುದ್ಧ. ಅದಕ್ಕೆ ಈ ಆತ್ಮಿಕ ಜ್ಞಾನ ತುಂಬಾ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಅನ್ನೋದು ಇದಕ್ಕೆ. ಇದು ತೋರ್ಪಡಿಕೆದಲ್ಲ. ಕರೆಕ್ಟ್. ಮತ್ತು ಆ ಒಳಗಡೆ ನಾನು ರೆಡಿ ಆದ್ರೆ ಅದರ ಒಂದು ಎಫೆಕ್ಟ್, ಆಕರ್ಷಣೆ ಕೂಡ ಎಲ್ರಿಗೂ ಗೊತ್ತಾಗೇ ಆಗುತ್ತೆ. ಮತ್ತೆ ಭಕ್ತಿ ಅನ್ನೋದು ಬಹಳ ಈಸಿ ಆಗಿತ್ತು ಅಕ್ಕ. ಯಾಕಂದ್ರೆ ಅದು ಬರೀ ನಮ್ಗೆ ನೀತಿ ನಿಯಮ ಆಗಿತ್ತು, ರೀತಿ ನೀತಿ ಪೂಜೆ ಪುನಸ್ಕಾರ, ಅದು ಬಹಿರ ಆಚರಣೆ ಆಗಿತ್ತು. ಆದ್ರೆ ಇಲ್ಲಿ ಆತ್ಮದಲ್ಲಿ ಆ ಸಂಸ್ಕಾರ ಪರಿವರ್ತನೆ ಇದೆ ನೋಡಿ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಯೋಗದ ಬಲ ಅತಿ ಅವಶ್ಯಕ, ಅತಿ ಅವಶ್ಯಕ. ಜ್ಞಾನ ಯೋಗ ಎರಡರದ್ದು ಬ್ಯಾಲೆನ್ಸ್ ಇರ್ಬೇಕು ಮಕ್ಳೇ ನಿಮ್ಗೆ ಇಲ್ಲಿ ಅಂತ ಇಷ್ಟು ಇವತ್ತು ಡೈರೆಕ್ಷನ್ ತಿಳಿಸಿದ್ದಾರೆ. ಸಂಸ್ಕಾರ ಪರಿವರ್ತನೆಯಿಂದ ಸತ್ಯಗ ಆರಂಭ ಆಗೋದು. ಇದು ಟರ್ನಿಂಗ್ ಪಾಯಿಂಟ್. ಟರ್ನಿಂಗ್ ಪಾಯಿಂಟ್. ಕರೆಕ್ಟ್. ಇಂತಹ ಜ್ಞಾನ ರತ್ನಗಳನ್ನು ಪ್ರತಿನಿತ್ಯ ಮಕ್ಕಳದ್ದು ಎಷ್ಟೇ ಏಳು ಬೀಳು ಕಷ್ಟ ನಷ್ಟ ಇದ್ರೂ ಬಂದು ಮುದ್ದಾಗಿ ಮಕ್ಕಳಿಗೆ ತಿಳಿಸ್ಕೊಡುವಂತಹ ಮಾತಾಪಿತಾ ಬಾಬ್ದಾದವರಿಗೆ
ಕೋಟಿ 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 ಕೃತಜ್ಞತೆ, ನಮಸ್ಕಾರ. ಓಂ ಶಾಂತಿ. ಓಂ ಶಾಂತಿ. ಶುಕ್ರಿಯಾ ಬಾಬಾ, ಶುಕ್ರಿಯಾ.